ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಗಾರ್ಗಿ ಬ್ರಾಹ್ಮಣ ನಡೀತಾ ಇದೆ. ಶ್ರೀ ಗುರುಭ್ಯೋ ನಮಃ. ಅದು ಉಪನಿಷತ್ತು ಏನು ಹೇಳಬೇಕಾಗಿತ್ತು ಆ ಎಲ್ಲ ವಿಷಯಗಳನ್ನು ನಾವು ನಿನ್ನೆ ದಿವಸ ಕೇಳಿದ್ದೇವೆ. ಅಥ ಏನಂ ಗಾರ್ಗಿ ವಾಚಕ್ನವಿ ಪಪ್ರಚ್ಛ ಅಂತ ಪ್ರಾರಂಭವಾಗ್ತದೆ. ವಚಕ್ನು ಎನ್ನುವರ ಮಗಳಾಗಿರುವ ಗಾರ್ಗಿ ಎಂಬುವಳು ಯಾಜ್ಞವಲ್ಕ್ಯರ ಬಳಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅವಳು ಮಾಡಿದ ಪ್ರಶ್ನೆಗಳು ಬಹಳ ಇವೆ. ಅದಕ್ಕೆ ತಕ್ಕಂತೆ ಯಾಜ್ಞವಲ್ಕ್ಯರು ಉತ್ತರಗಳನ್ನೂ ಬಹಳ ಕೊಟ್ಟಿದ್ದಾರೆ. ಆದರೆ ಅವಳು ಏನು ಪ್ರಶ್ನಿಸಿದಳು ಅಂತನ್ನುವುದನ್ನು ಗ್ರಹಿಕೆ ಆಗಬೇಕಾದರೆ ಶ್ರೀಮದಾಚಾರ್ಯರ ಭಾಷ್ಯದ ಸಹಾಯ ನಮ್ಮ ಮೇಲೆ ಅನುಗ್ರಹ ಬೇಕೇ ಬೇಕು. ನಿನ್ನೆ ಹೇಳಿದ್ದನ್ನು ಸಂಕ್ಷೇಪದಲ್ಲಿ ಹೇಳ್ತೀನಿ. ಮನುಷ್ಯೋತ್ತಮರಿದ್ದಾರಲ್ಲ, ಇವರು ಮುಕ್ತರಾದ ಮೇಲೆ ಯಾರ ಆಶ್ರಯದಲ್ಲಿ ಇರ್ತಾರ, ಯಾರ ಅನುಗ್ರಹದಿಂದ ಇರ್ತಾರ? ಚಕ್ರವರ್ತಿಗಳು ಯಾರ ಅನುಗ್ರಹದಿಂದ ಯಾರ ಆಶ್ರಯದಲ್ಲಿರ್ತಾರ? ಚಕ್ರನ. ನೋಡ್ರಿ, ನೆನಪಿಟ್ಟುಕೊಳ್ಳಿಕ್ಕೆ ಸರಳ. ಚಕ್ರವರ್ತಿಗಳು ಚಕ್ರನ ಅಧೀನರಾಗಿರ್ತಾರ ಅಂತ. ಆ ಚಕ್ರ ತನ್ನ ಅಣ್ಣನಾದ ಗಂಧರ್ವ, ಈ ಚಕ್ರ, ಗಂಧರ್ವ, ಅಂತರಿಕ್ಷ ಮೂವರೂ ಕೂಡ ವಾಯುದೇವರ ಸುಪುತ್ರರು. ಇವರನ್ನೇನು ಕರೀತಾರೆ? ಇವರು ಆಜಾನಜರು, ಅನಾಖ್ಯಾತರು ಅಂತ ಕರೀತಾರೆ. ಯಾಕ ಅಂದ್ರೆ ಪ್ರಸಿದ್ಧ ಇಲ್ಲ, ಅಷ್ಟು ಬೇರೆ ನಮಗೆ ನೋಡೇ ಇಲ್ಲ. ನಾವು ಇಲ್ಲಿ ಬಿಟ್ಟರೆ ಪುನಃ ಇನ್ನೆಲ್ಲೂ ನೋಡೋದೇ ಇಲ್ಲ. ಇವರಿಗೆ ಯಾವುದೋ ಒಂದು ಪ್ರತ್ಯೇಕವಾದ ಪದವಿ ಅಂತ ಇಲ್ಲ. ಹೇಗೆ ಇಂದ್ರ ಪದವಿ, ಚಂದ್ರ ಪದವಿ ಅಂತ ಕರಿತೇವೆ, ಹಾಗೆ ಇವರು ಪ್ರತ್ಯೇಕ ಪದವಿಗಳಿಲ್ಲ. ಪದಾರ್ಥಗಳಿಗೆ ಅಭಿಮಾನಿಗಳಾಗುವುದು ಬೇರೆ, ಪದಗಳಲ್ಲಿ ಇರುವರು ಬೇರೆ, ಪದವಿಗಳಲ್ಲಿ ಇರುವರು ಬೇರೆ. ಶಿವ ಪದವಿ, ಶೇಷ ಪದವಿ ಅಂತ ಇದೆ, ಇಂದ್ರ ಪದವಿ ಅಂತಿದೆ. ಜಯಂತ ಇದ್ದಾರೆ, ಅವರಿಗೆ ಪದವಿ ಅಲ್ಲ, ಜಯಂತ ಎಂಬುದೊಂದು ಪದವಿ ಅಲ್ಲ. ಇಂದ್ರ ಸುಪುತ್ರರು, ಇಂದ್ರ ಸುಕುಮಾರರಾದ ಅವರು ಪಾದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಹೀಗೆ ಹಾಗಾದರೆ ಇಲ್ಲೂ ಕೂಡ ವಾಯುದೇವರ ಸುಕುಮಾರರಾಗಿರುವಂತಹ ಅಂತರಿಕ್ಷ, ಗಂಧರ್ವ, ಚಕ್ರರು ಮೂರೂ ಜನರೂ ಕೂಡ ಇವರು ಆಜಾನ ದೇವತೆಗಳು, ಅನಾಖ್ಯಾತರು. ನೋಡ್ರಿ, ಪ್ರಸಿದ್ಧಿ ಬಂದಿರಂಗಿಲ್ಲ, ಗೊತ್ತಿರೋದಿಲ್ಲ ನಮಗೆಲ್ಲ ಎಲ್ಲಿರ್ತದೆ ಅಂತ ಹೇಳಿ. ಯಾಕೆ ಆಜಾನ ದೇವತೆಗಳು? ತಂದೆ ತಾಯಿಗಳು ದೇವತೆಗಳು, ಅಲ್ಲಿ ಹುಟ್ಟಿ ಬಂದಿರ್ತಾರೆ. ಅನಾಖ್ಯಾತರು, ಪ್ರಸಿದ್ಧಿ ಇರೋದಿಲ್ಲ ಅವರಿಗೆ. ಆದ್ದರಿಂದ ಚಕ್ರ, ಗಂಧರ್ವ, ಅಂತರಿಕ್ಷ. ಇನ್ನು ಆ ಅಂತರಿಕ್ಷ ಎಂಬುವಂತಹ ವಾಯುದೇವರ ಕುಮಾರರು ಮುಕ್ತರಲ್ಲಿ ಯಾರನ್ನು ಆಶ್ರಯಿಸಿಕೊಂಡಿರ್ತಾರೆ? ಸೂರ್ಯ. ಅಂದರೆ ಈಗ ತಾರತಮ್ಯ ಸಿದ್ಧ ಆಯಿತು. ಸೂರ್ಯನಿಗಿಂತಲೂ ಕೆಳಗೆ ಬರ್ತಾರೆ ಇವರು. ಇಷ್ಟು ಸಿದ್ಧ ಆಯ್ತು ನಮಗೆ. ಎಷ್ಟು ಕೆಳಗೆ ಬರ್ತಾರ ಎಂಬುದಕ್ಕೆ ಅನಾಖ್ಯಾತರು ಮತ್ತು ಆಜಾನಜರು ಅಂತನ್ನುವ ಲೆಕ್ಕದಲ್ಲಿ ತಗೊಳ್ಬೇಕು. ಇನ್ನು ಸೂರ್ಯ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂದರೆ ಮುಕ್ತಿಯಲ್ಲಿ ಅನಿರುದ್ಧನನ್ನು ಆಶ್ರಯಿಸಿಕೊಂಡಿದ್ದಾರೆ. ಆ ಅನಿರುದ್ಧನು ಇಂದ್ರದೇವರು ಮುಕ್ತಿಯಲ್ಲಿ ಶೇಷದೇವರು ಸರಸ್ವತಿ ಬ್ರಹ್ಮದೇವರು ಭಗವಂತನನ್ನ ಅಂತ ಹೀಗೊಂದು ತಾರತಮ್ಯವನ್ನು ನಿನ್ನೆ ಹೇಳಿತ್ತು. ಕೆಲವರು ಬರ್ಕೊಂಡಾರ, ಕೆಲವರು ಬರ್ಕೊಂಡಿಲ್ಲ. ನಾನು ಬರೆಸಿಲ್ಲ ಇನ್ನು, ಪ್ರಾಯ ನನ್ನ ನೆನಪಿದ್ದಂತೆ ಬರೆಸಿಲ್ಲ. ಬರೆಸ್ತೀನಿ, ಇನ್ನು ಮುಂದೆ ಬರೆಸ್ತೀನಿ, ನೋಡ್ಕೊಂಡು ಬರೆಸ್ತೀನಿ ಅದನ್ನು. ಆದ ಮೇಲೆ ಈಗ ಈ ಇಡೀ ಗಾರ್ಗಿ ಬ್ರಾಹ್ಮಣವನ್ನ ಹೇಗೆ ವ್ಯಾಖ್ಯಾನ ಮಾಡಿದರು ಶ್ರೀಮದಾಚಾರ್ಯರು ಅಂದರೆ, ಮುಕ್ತರು ಯಾರು ಆಶ್ರಯಿಸಿಕೊಂಡಿದ್ದಾರೆ ಎಂಬ ಅರ್ಥದಲ್ಲಿ ಬರೆದುಬಿಟ್ರು. ಈಗ ಭಾಷ್ಯವನ್ನು ನೋಡಂತ. ಭಾಷ್ಯ ಬಹಳ ಚಂದದ, ಬಹಳ ಗಂಭೀರನೂ ಅದ, ಎರಡೂ ಅದ. ಓದ್ಕೋತ ಹೋಗ್ತೀನಿ. 584ನೇ ಪುಟದಲ್ಲಿ ಇತಿ ಗಾರ್ಗಿ ಬ್ರಾಹ್ಮಣಮಂತ ಮುಗಿದದ ಮುಂದೆ ಮುಕ್ತಾನಾಮ್ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಸರಿ,
ವಾಕ್ಯದ ಮೇಲೆ ಬೆರಳಿಟ್ಟುಕೊಂಡು ಓದಿಕೊಂಡು ಹೋಗಬೇಕು. ಏನಂತಾರೆ ಆಚಾರ್ಯರು, ಮುಕ್ತಾನಾಂ ತಾರತಮ್ಯಂ ಗಾರ್ಗಿ ಬ್ರಾಹ್ಮಣೇನ ಉಚ್ಯತೆ. ಈ ಗಾರ್ಗಿ ಬ್ರಾಹ್ಮಣದಲ್ಲಿ ಹೇಳುವ ವಿಷಯವು ಯಾವುದು ಅಂದರೆ ಮುಕ್ತರ ತಾರತಮ್ಯ. ಮುಕ್ತರ ತಾರತಮ್ಯ ಯಾಕೆ ಹಂಗೆ ಹೇಳ್ಬೇಕಾಯ್ತು ಆಚಾರ್ಯಗೆ ಅಂತಂದರೆ, ಅದಕ್ಕೆ ರಘುತ್ತಮ ಸ್ವಾಮಿಗಳವರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಪರರು ತಮ್ಮ ಭಾಷ್ಯದಲ್ಲಿ ಅಚೇತನ ಪದಾರ್ಥಗಳ ವಿಷಯವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಬರೆದು ಬಿಟ್ಟಿದ್ದಾರೆ. ಅಚೇತನ ಪದಾರ್ಥಗಳನ್ನು ಹೇಳಲಿಕ್ಕೆ ಹೊರಟಿದೆ ಅಂತ. ಉದಾಹರಣೆಗೆ ಯದಿದಂ ಸರ್ವಂ ಇದೇನಿದೆಯಲ್ಲ, ಅಪ್ಸು ಓತಂಚ ಪ್ರೋತಂಚ, ಇದೇನು ನಮಗೆ ಕಾಣಿಸುವಂತಹ ಪೃಥ್ವಿ ಇದೆ, ಈ ಪದಾರ್ಥಗಳಿವೆ ಅಲ್ಲ, ಈ ಪೃಥ್ವಿ ಇದು ಯಾರನ್ನು ಆಶ್ರಯಿಸಿಕೊಂಡಿದೆ ಅಂದರೆ ಜಲವನ್ನು ಆಶ್ರಯಿಸಿಕೊಂಡಿದೆ. ಜಲವು ಯಾರನ್ನು ಆಶ್ರಯಿಸಿಕೊಂಡಿದೆ ಅಂತಂದರೆ ಮತ್ತೆ ಅದು ವಾಯುವನ್ನು ಆಶ್ರಯಿಸಿಕೊಂಡಿದೆ. ವಾಯು ಯಾರನ್ನು ಆಶ್ರಯಿಸಿಕೊಂಡಿದೆ ಅಂದರೆ ಮೇಲಿನ ಲೋಕಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಗಾರ್ಗಿ ಬ್ರಾಹ್ಮಣದಲ್ಲಿ ಜಡವಾದ ವಸ್ತುಗಳ ಬಗ್ಗೆ ಹೇಳಲಾಗ್ತಾ ಇದೆ ಅಂತ ಬರೆದಿದ್ದಾರೆ. ನನಗೆ ಅದನ್ನು ಹೇಳಬೇಕು ಅಂತ ಅಪೇಕ್ಷೆ ಆದರೆ ನಿಮಗೆ ಅಕಸ್ಮಾತ್ ಏನಾದರೂ ಕನ್ಫ್ಯೂಸ್ ಆಗಿಬಿಟ್ರೆ ಕಷ್ಟ. ಯಾಕಂದರೆ ಅದನ್ನು ಹೇಳುವಾಗ ಇದು ಯಾರ ಭಾಷ್ಯ, ಅವ್ರ ಭಾಷ್ಯನೋ ನಮ್ಮ ಭಾಷ್ಯನೋ ಕೆಲವೊಮ್ಮೆ ಬುದ್ಧಿ ಗ್ರಹಣ ಮಾಡೋದಿಲ್ಲ. ಅದಕ್ಕೆ ಸಂಕ್ಷೇಪದಲ್ಲಿ ಇಷ್ಟು ಹೇಳಿರ್ತೀನಿ. ಯದಿದಂ ಸರ್ವಂ ಅಪ್ಸು ಅಂತಿದೆ ನೋಡ್ರಿ, ಅಷ್ಟು ವಾಕ್ಯಕ್ಕೆ ತಿಳ್ಕೊಳ್ರಿ. ಈ ಭೂಮಿಯು ನೀರನ್ನು ಆಶ್ರಯಿಸಿಕೊಂಡಿದೆ. ಅದಕ್ಕೆ ಪರರು ಇದಕ್ಕೆ ಹೆಂಗೆ ವ್ಯಾಖ್ಯಾನ ಮಾಡ್ಯಾರ ಅಂದ್ರೆ, ಅಲ್ರಿ ಈಗ ನಮಗೆ ನೋಡಲಿಕ್ಕೆ ಭೂಮಿಯಲ್ಲಿ ನೀರು ಇದ್ದಂತೆ ಕಾಣುತ್ತದೆ. ಹಾಗಾದರೆ ನೀರೇ ಭೂಮಿಯನ್ನು ಆಶ್ರಯಿಸಿಕೊಂಡಿರಬೇಕು. ಅದು ಹೇಗೆ ಭೂಮಿಯು ನೀರನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳ್ತಿದ್ದೀರಿ ಎಂದು ನೀವು ಪರರಿಗೆ ಪ್ರಶ್ನಿಸಿದರೆ ಅವರೇನು ಉತ್ತರವನ್ನು ಹೇಳ್ತಾರೆ ಅಂತಂದರೆ ಹೀಗೆ ಹೇಳ್ತಾರೆ. ಈಗ ಗೋಧಿ ಹಿಟ್ಟಿನ ದೃಷ್ಟಾಂತ ಕೊಟ್ಟಿದ್ದಾರೆ ಅವರು ತಮ್ಮ ಗ್ರಂಥದಲ್ಲಿ. ಗೋಧಿ ಹಿಟ್ಟಿದೆಯಲ್ಲ, ಅದಕ್ಕೆ ನೀವು ನೀರು ಹಾಕದೇ ಹೋದರೆ ಅದು ಗಾಳಿಗೆ ತೂರಿಕೊಂಡು ಹೋಗ್ಬಿಡ್ತದೆ. ಚೆಲ್ಲಿದರೆ ಗಾಳಿಗೆ ಹಾರ ಹೋಗ್ಬಿಡ್ತದೆ, ಎಲ್ಲೆಲ್ಲೋ ಬಿದ್ದುಬಿಡ್ತದೆ. ಆದರೆ ಆ ಗೋಧಿ ಹಿಟ್ಟಿಗೆ ನೀವು ನೀರನ್ನು ಹಾಕಿದರೆ, ಕಲಿಸಿದರೆ ಗಟ್ಟಿಯಾಗಿ ಒಂದು ಕಡೆಗೆ ಕೂತ್ಕೊಂಡಿರ್ತದೆ, ಚೆಂಡಾಗ್ತದ ಅವಾಗದು. ಹಾಗಾದರೆ ಈ ಭೂಮಿ ಇದಕ್ಕೆ ನೀರಿಲ್ಲದೆ ಹೋದರೆ ಇದು ಗೋಧಿ ಹಿಟ್ಟಿನ ಮುದ್ದೆಯಂತೆ ಅಥವಾ ಗೋಧಿ ಹಿಟ್ಟಿನಂತೆ ಪುಡಿಯಾಗಿ ಹೋಗಿಬಿಡುತ್ತದೆ. ಹಾಗಾಗಿ ಇದೇನಾಗಬೇಕು ಅಂತ ಕೇಳಿದರೆ ನೀರಿನಿಂದ ಇದು ನೀರನ್ನು ಆಶ್ರಯಿಸಿಕೊಂಡಿರಲೇಬೇಕು ಎಂದಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಅವರು ಕೊಡುವ ಕಾರಣ ಏನು ಕಾರಣದ ಅಂದ್ರೆ ಇಷ್ಟು ಒಂದು ಅನುಮಾನವನ್ನು ಮಾಡುತ್ತಾರೆ. ಸ್ಥೂಲವಾದ ಪರಿಚ್ಛಿನ್ನವಾದ ಕಾರ್ಯವಾದ ವಸ್ತುವು ಸೂಕ್ಷ್ಮವಾದ ಅಪರಿಚ್ಛಿನ್ನವಾದ ಕಾರಣವಾದ ವಸ್ತುವಿನ ಆಶ್ರಯದಲ್ಲಿ ಇರ್ತದೆ. ಇದನ್ನು ಯಾರ ಭಾಷ್ಯ ಹೇಳಿಕತ್ತೀನಿ ನಿಮಗೆ ಐಡಿಯಾ ಬಂದದ. ಇದು ಅವ್ರ ಶಬ್ದ. ಸ್ಥೂಲವಾದ, ಆಮೇಲೆ ಪರಿಚ್ಛಿನ್ನವಾದ ಕಾರ್ಯವಾದ ವಸ್ತುವು ಸೂಕ್ಷ್ಮವಾದ ಅಪರಿಚ್ಛಿನ್ನವಾದ ಮತ್ತು ಕಾರಣದ ಆಶ್ರಯದಲ್ಲಿ ಇರ್ತದೆ. ಇದು ಏನು ಹೇಳಿ ಹೊರಟಾರ ಅವರು, ಹೆಂಗೆ ತಲೆಯಲ್ಲಿ ತಗೊಂಡಿದ್ದಾರ ಅಂತಂದ್ರೆ ಹೀಗರ್ಥ. ತೈತ್ರೇಯ ಉಪನಿಷತ್ತನ್ನು ಓದುವಾಗ ಅಲ್ಲೊಂದು ಸೃಷ್ಟಿಯ ಕ್ರಮ ಹೇಳ್ಯಾರ. ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಅದ್ಭ್ಯಃ ಪೃಥಿವೀ. ಹಿಂಗೆ ಸೃಷ್ಟಿ ಕ್ರಮ ಅದ. ಇದನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಏನು ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ ಅವರು? ಒಂದೇ ನಿಮಿಷ ತಡ್ರಪ್ಪ, ಬಂದೆ. ಹಲೋ. ಆ ಶ್ರುತಿಯನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಪದಾರ್ಥದಿಂದ ಮತ್ತೊಂದು ಪದಾರ್ಥಗಳು ಹುಟ್ಟುತ್ತವೆ. ಹೆಂಗ? ಆಕಾಶಾದ್ ವಾಯು, ಆಕಾಶದಿಂದ ವಾಯು ಹುಟ್ಟಿತು ಅಂದ ಮೇಲೆ ವಾಯು ಇದು ಕಾರ್ಯ, ಆಕಾಶ ಇದು ಕಾರಣ. ವಾಯೋರಗ್ನಿ, ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿ ಕಾರ್ಯ, ವಾಯು ಕಾರಣ. ಹೀಗೆ ಕಾರ್ಯಕಾರಣ ಸಂಬಂಧವನ್ನು ಶ್ರುತಿಯೇ ತಿಳಿಸಿದ್ದರಿಂದಾಗಿ ಈಗ ಕಾರ್ಯಕಾರಣ ಸಂಬಂಧ ತಿಳಿಸಿದ ಮೇಲೆ ಇದನ್ನು ನಾವು ಸ್ವಲ್ಪ ಆರೋಹಣ ಕ್ರಮದಲ್ಲಿ ನೋಡಿಬಿಟ್ಟರೆ
ಪೃಥ್ವಿ ಕೊನೆಗೆ ಹುಟ್ಟಿಕೊಂಡಿದೆ. ಯಾವುದು ಹುಟ್ಟಿಕೊಂಡದ? ಜಲದಿಂದ ಹುಟ್ಟಿದ್ದು ಯಾವುದು ಅಂದರೆ ಭೂಮಿ. ಹಾಗಾದರೆ ಈ ಭೂಮಿ ಯಾರನ್ನು ಆಶ್ರಯಿಸಿಕೊಂಡಿರಬೇಕು? ಜಲವನ್ನು ಆಶ್ರಯಿಸಿಕೊಂಡಿರಬೇಕು. ಸಹಜ ಅಲ್ವೋ? ಕಾರ್ಯಕಾರಣಗಳಲ್ಲಿ ಈಗ ಒಂದು ಕಾರ್ಯವಾದ ವಸ್ತು ಕಾರಣ ವಸ್ತುವನ್ನು ಆಶ್ರಯಿಸಿಕೊಂಡಿರಬೇಕಲ್ಲ. ಗಡಿಗೆ ಇದೆ, ಈ ಗಡಿಗೆಗೆ ಉಪಾದಾನ ಕಾರಣವಾದದ್ದು ಯಾವುದು ಅಂದರೆ ಮೃತ್. ಅಂದರೆ ಗಡಿಗೆ ಯಾರನ್ನು ಆಶ್ರಯಿಸಿಕೊಂಡಿದೆ ಅಂತಂದರೆ ಮಣ್ಣನ್ನು ಆಶ್ರಯಿಸಿಕೊಂಡಿದೆ. ಹಾಗೆಯೇ ಈ ಭೂಮಿ ಹುಟ್ಟಿದ್ದು ನೀರಿನಿಂದ, ಆದ್ದರಿಂದ ಯಾರನ್ನು ಆಶ್ರಯಿಸಿಕೊಂಡಿದೆ ಅಂದರೆ ನೀರನ್ನು ಆಶ್ರಯಿಸಿಕೊಂಡಿದೆ. ಅಂದರೆ ಗಾರ್ಗಿ ಏನು ಪ್ರಶ್ನೆ ಕೇಳ್ತಿದ್ದಾಳೆ ಅಂದರೆ ಯದಿದಂ ಸರ್ವಂ ಅಪ್ಸು ಓತಂಚ ಪ್ರೋತಂಚ, ಇದೆಲ್ಲ ಏನಿದೆಯಲ್ಲ ಇದೆಲ್ಲವೂ ಇದು ಯಾರನ್ನು ಆಶ್ರಯಿಸಿಕೊಂಡಿದೆ? ಈ ಭೂಮಿಯು ಯಾರನ್ನು ಆಶ್ರಯಿಸಿಕೊಂಡಿದೆ ಎಂದು ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಕೊಡ್ತಾರೆ. ಇದು ಆಕಿನೇ ಹೇಳ್ತಾಳೆ. ಮೊದಲು ಹೇಳೋದು ಈ ಭೂಮಿ ನೀರಿನಲ್ಲಿ, ನೀರು ಇನ್ಯಾರನ್ನು ಆಶ್ರಯಿಸಿಕೊಂಡಿದೆ ಅಂತ ಅಂದ್ಕೊಳ್ಳಿ ಮುಂದಿನ ಭೂತಗಳನ್ನು ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಅರ್ಥವನ್ನು ಬರೀತಾರೆ. ಯಾರು? ಪರಭಾಷ್ಯಕಾರರು. ಶ್ರೀಮದಾಚಾರ್ಯ ಅಂತಾರೆ ತಪ್ಪು, ಹಾಗೆ ಇಲ್ಲಿ ಹೇಳ್ತಿಲ್ಲ. ಜಡವಾದ ಅಥವಾ ಅಚೇತನವಾದ ವಸ್ತುಗಳ ಪ್ರಶ್ನೆಯೇ ಅಲ್ಲ ಮೊದಲನೇದ್ದು. ಅದಕ್ಕೆ ಶ್ರೀಮದಾಚಾರ್ಯ ಮುಕ್ತಾನಾಂ ತಾರತಮ್ಯಂ ಗಾರ್ಗಿ ಬ್ರಾಹ್ಮಣೇನ ಉಚ್ಯತೆ. ಈಗ ಸ್ಪಷ್ಟ ಆಯ್ತು ನೋಡ್ರಿ ಯಾಕೆ ಶ್ರೀಮದಾಚಾರ್ಯ ಈ ವಾಕ್ಯ ಅನ್ಬೇಕಾಯಿತು ಅಂತ ತಿಳ್ಕೊಂಡು ಹೇಳಿ. ಅವ್ರು ಏನು ಹೇಳ್ಯಾರ ಅಂತ ಅನ್ನೋದನ್ನು ತಿಳ್ಕೊಂಡಿರಿ, ಏನು ಹೇಳ್ಯಾರ ಅಂಬೋದು ತಿಳ್ಕೊಂಡಿರಿ. ಇದೊಂದು ಸ್ವಲ್ಪ ಓದಿದ್ಮೇಲೆ ಮತ್ತೆ ಅದನ್ನು ಹೇಳ್ತೀನಿ ನಿಮಗೆ, ಅದ್ರ ಮಹಿಮಾ ಹೇಳ್ತೀನಿ. ಅದು ಹೆಂಗದು ಅಪ್ರಾಪ್ರಿಯೇಟ್ ಆದ ವ್ಯಾಖ್ಯಾನ ಆಗಿಲ್ಲ ಅಂಬೋದಕ್ಕೆ ಶ್ರೀಮದಾಚಾರ್ಯ ಬರೀಬೇಕಾಗ್ಯದ ಅಂತ ತಿಳ್ಕೊಂಡು ಮತ್ತೆ ಹೇಳ್ತೀನಿ. ಅದಕ್ಕೆ ಮುಕ್ತಾನಾಂ ತಾರತಮ್ಯಂ ಗಾರ್ಗಿ ಬ್ರಾಹ್ಮಣೇನ ಉಚ್ಯತೆ ಮುಗೀತು. ಆಮೇಲೆ ಹೌದು, ಈಗ ಇಲ್ಲೇನಾಯಿತು ಅಂದ್ರೆ ಇದು ಲೋಕ, ಇಲ್ಲಿ ನೋಡ್ರಿ ಲೋಕ ಶಬ್ದ ನೀವು ಅಲ್ಲ ಅಂತ ನೀವು ಅಂತೀರಿ, ಅಲ್ಲ ಅಂತಂತೀರಿ. ಅಲ್ಲವಳು ಲೋಕ ಶಬ್ದ ಆಡ್ತಾ ಇದ್ದಾಳೆ. ಗಂಧರ್ವ ಲೋಕೇಶು, ಸೂರ್ಯಲೋಕೇಶು, ನಕ್ಷತ್ರ ಲೋಕೇಶು, ಚಂದ್ರಲೋಕೇಶು ಅಂತ ಇಷ್ಟು ಸ್ಪಷ್ಟವಾಗಿ ಲೋಕ ಶಬ್ದಗಳನ್ನು ಹೇಳುತ್ತಿರುವಾಗ ಯಾರಾದರೂ ವ್ಯವಹಾರದಲ್ಲಿ ಚೇತನನ್ನ ಕುರಿತು ಲೋಕ ಶಬ್ದವನ್ನು ಪ್ರಯೋಗ ಮಾಡಿದ್ದಾರಾ? ಚೇತನವಾದ ವಸ್ತುವನ್ನು ಕುರಿತು ಲೋಕ ಅಂತ ಪ್ರಯೋಗ ಮಾಡುತ್ತಾರಾ? ಲೋಕ ಶಬ್ದ ಪ್ರಯೋಗ ಮಾಡುವುದೇ ಅಚೇತನರನ್ನ ಕುರಿತು. ಅಂದಮೇಲೆ ಅವರು ವ್ಯಾಖ್ಯಾನ ಮಾಡಿದ್ದು ಸರಿಯಲ್ಲ, ನೀವು ವ್ಯಾಖ್ಯಾನ ಮಾಡಿದ್ದು ಸರಿ ಅಂತಂತ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಹೇಳ್ರಿ ಮೊದಲನೇದ್ದು ಅಂತ ಪ್ರಶ್ನೆ. ಅವ್ರೇನು ಆಕ್ಷೇಪ ಮಾಡಿದ್ರಿ? ಈಗ ಸರಿ ಅವರು ಬರೋದಿಲ್ಲ, ಅವರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿಕತ್ತೀರಿ ನೀವೀಗ. ಯಾಕೆ ಏನು ಹೇಳಿಕತ್ತಾರ ಅಂತಂದಿರಿ? ಅಚೇತನ ವಸ್ತುಗಳನ್ನು ಹೇಳುತ್ತಿಲ್ಲ, ಅಪಿತು ಮುಕ್ತರ ತಾರತಮ್ಯವನ್ನು ಹೇಳಲಾಗುತ್ತಿದೆ ಅಂತ. ನೀವು ಹೇಳೋದೇ ತಪ್ಪಿದ್ದು ಅವರು ಹೇಳಿದ್ದೇ ಸರಿ ಇರಬಹುದಲ್ಲ. ಯಾಕೆ? ಅಲ್ಲಿ ಲೋಕ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದರಿಂದ ಅಚೇತನವಾದ ವಸ್ತುಗಳ ಬಗ್ಗೆಯೇ ಅವಳ ಪ್ರಶ್ನೆ ಯಾಕಾಗಿರಬಾರ್ದು? ಏನದು ನೋಡ್ಕೊಳ್ರಿ, ವಾಕ್ಯಗಳನ್ನು ನೋಡ್ಕೊಳ್ರಿ ಒಂದು ಸರ್ತಿ. ಹೆಂಗದ? ಗಂಧರ್ವ ಲೋಕೇಶು, ಅಂತರಿಕ್ಷ ಲೋಕೇಶು, ಆದಿತ್ಯ ಲೋಕೇಶು, ಚಂದ್ರಲೋಕೇಶು, ಎಲ್ಲ ಚಂದ್ರಲೋಕ, ನಕ್ಷತ್ರ ಲೋಕಗಳು, ಎಲ್ಲ ಕಡೆಗೆ ಲೋಕ 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 ಅಂತ ಶಬ್ದ ಅವ. ಕೇಳ್ತಾರೆ ಹಾಗಾದ್ರೆ ಪ್ರಶ್ನೆ ಮಾಡೋರು, ಲೋಕ ಶಬ್ದವನ್ನು ಎಲ್ಲಾದರೂ ಚೇತನರಲ್ಲಿ ಬಳಸಿದ್ದು ಉಂಟಾ? ಹೇಳಿ ನೋಡಂತ. ಸ್ವರ್ಗಲೋಕ ಅಂತ ಹೇಳ್ತೀನಿ. ಸ್ವರ್ಗಲೋಕ ಅಂದ್ರೆ ತಲೆಯಲ್ಲಿ ಏನು ಬರ್ತದೆ? ದೇವತೆಗಳು ವಾಸಿಸುವ ಸ್ಥಳ ಅಂತ ತಲೆಯಲ್ಲಿ ಬರ್ತದೆ ಹೊರತಾಗಿ ದೇವತೆಗಳು ಅಂತ ತಲೆಯಲ್ಲಿ ಬರ್ತದೇನೋ? ಬರೋದಿಲ್ಲ. ಭೂಲೋಕ ಅಂತಂದ್ರೆ ಏನು ಬರ್ತದೆ ತಲೆಯಲ್ಲಿ? ನಾವು ವಾಸ ಮಾಡುವ ಜಾಗ ಅಂತ ಬರ್ತದೆ ಹೊರತಾಗಿ ನಾವು ಅಂತ ತಲೆಯಲ್ಲಿ ಬರುವುದಿಲ್ಲ. ಅಂದ ಮೇಲೆ ಅದು ಹೇಗೆ ನೀವು ಇದು ಅಚೇತನರನ್ನ ಕುರಿತು ಹೇಳುತ್ತಿಲ್ಲ, ಚೇತನರನ್ನ ಕುರಿತು ಹೇಳಲಾಗ್ತಾ ಇದೆ, ಅದರಲ್ಲೂ ಮುಕ್ತ ಚೇತನರನ್ನ ಕುರಿತು ಹೇಳಲಾಗ್ತಾ ಇದೆ ಅಂತ ಹೇಳಿದರಿ ಅನ್ನುವ ಪ್ರಶ್ನೆಯನ್ನು ಮಾಡಿದರೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಲೋಕಾಹ ಇತಿ ಮುಕ್ತಾನಾಂ ಆನಂದಾನುಭವಾಹ. ಲೋಕ ಶಬ್ದಕ್ಕೆ ಮುಕ್ತರ ಆನಂದ ಅನುಭವವೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನು ಶಬ್ದಕ್ಕೆ ಏನು ಅರ್ಥ ಹೇಳ್ತಾರೆ ಶ್ರೀಮದಾಚಾರ್ಯರು? ಛೇ 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 ಬರೆದಿಟ್ಕೊಂಡಿರ್ರಿ. ಲೋಕಾಹ ಅನ್ನೋ ಶಬ್ದದ ಮುಂದೆ ಈಸಿಕೊಲ್ಟು ಹಾಕ್ಕೊಂಡು ಮುಕ್ತರ ಆನಂದದ ಅನುಭವ ಅಂತ ಬರೆದಿಟ್ಕೊಳ್ರಿ. ಲೋಕ ಶಬ್ದಕ್ಕೆ ಮುಕ್ತರ ಆನಂದ ಅನುಭವ ಅಂತ ಅರ್ಥ ಬರೆಸಿದ್ರಿ. ಆವಾಗ ಗಂಧರ್ವ ಲೋಕಾಹ ಅಂದ್ರೆ ಗಂಧರ್ವನು ಮುಕ್ತನಾದಾಗ ಅನುಭವಿಸುವ ಆನಂದ ಅಂತ ಅರ್ಥ ಬಂತು.
ಸೂರ್ಯಲೋಕ ಅಂತಂದು ಕೂಡಲೇ ಸೂರ್ಯನು ಮುಕ್ತನಾದಾಗ ಅನುಭವಿಸುವ ಆನಂದ ಎಂಬ ಅರ್ಥ ತಿಳಿತೀಗ ಶ್ರೀಮದಾಚಾರ್ಯರ ಪ್ರಕಾರ. ನಮ್ಮ ಪ್ರಶ್ನೆ ಅಲ್ಲೇ ಅದ, ಏನದ ಅಂತಂದ್ರೆ ಈ ಸುಖ ದುಃಖ ಭಯ ಅಥವಾ ಪ್ರೇಮ ರಾಗ ಇವುಗಳೆಲ್ಲ ಎಲ್ಲಿರ್ತಾವಂತ ತಿಳ್ಕೊಂಡಿರಿ? ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಸ್ವಲ್ಪ ನಮ್ಮನ್ನು ಕೇಳಿ ವ್ಯಾಖ್ಯಾನ ಮಾಡಿರಿ. ಸುಮ್ಮನೆ ನಿಮಗೆ ಮನಸ್ಸಿಗೆ ಬರ್ತಾವಂತ ವ್ಯಾಖ್ಯಾನ ಮಾಡಬೇಡ್ರಿ. ಯಾಕಂದ್ರೆ ಸುಖ ದುಃಖ ಭಯ ಕೃಪಾ ಕಾರುಣ್ಯ ಪ್ರೀತಿ ವಿಶ್ವಾಸ ಇವುಗಳೆಲ್ಲವೂ ಕೂಡ ಮನಸ್ಸಿನ ವಿಕಾರಗಳು. ಇವುಗಳೆಲ್ಲವೂ ಕೂಡ ಅಂತಃಕರಣದ ವಿಕಾರಗಳು. ನಾವು ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾನು ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂತ ಇಟ್ಕೊಳ್ರಿ. ಈಗ ಸಂಸಾರದಲ್ಲಿದ್ದಾಗ ದೇವರಲ್ಲಿ ಭಕ್ತಿ ಮಾಡ್ತೇನೆ. ಈ ಭಕ್ತಿ ಎನ್ನುವುದೇನು? ಮನಸ್ಸಿನ ವಿಕಾರ, ಮನಸ್ಸಿನ ಒಂದು ರೂಪ, ಅಂತಃಕರಣದ ಪರಿಣಾಮ. ಹಾಗಾದರೆ ಸುಖ ಅಂತನ್ನುವುದಾಗಲಿ ದುಃಖ ಅಂತನ್ನುವುದಾಗಲಿ ಅಂತಃಕರಣದ ಪರಿಣಾಮ. ಅಂತಃಕರಣ ಅಂದ್ರೆ ಏನು? ಮನಸ್ಸು. ಮನಸ್ಸಿನ ಪರಿಣಾಮ ಅಂತಾದಾಗ ಮುಕ್ತರಲ್ಲಿ ದುಃಖ ಬಿಟ್ಬಿಡ್ರಿ, ಸುಖ ಇದೆ ಅಂತ ನೀವು ಹೇಳ್ತಿದ್ದೀರಲ್ಲ. ಈಗ ಆ ಮನಸ್ಸಾದರೂ ಇದೆಯಾ ಮೊದಲನೇದ್ದವರಿಗೆ ಮುಕ್ತರಿಗೆ? ನೀವು ಅವಸರದಲ್ಲಿ ವ್ಯಾಖ್ಯಾನ ಮಾಡಿಬಿಟ್ರಿ. ಲೋಕ ಶಬ್ದಕ್ಕೆ ಮುಕ್ತರ ಆನಂದಾನುಭವ ಅಂತ ಹೇಳ್ತಿದ್ದೀರಿ. ಮುಕ್ತರ ಆನಂದ ಅಂತ ಆಗಬೇಕಾದ್ರೆ ಮನಸ್ಸಿನ ವಿಕಾರ ಆಗಬೇಕು. ಆಗ್ಲಿ ಬಿಡೋ, ಏನು ನಿಂದೇನು ಗಂಟು ಹೋಯ್ತು ಹೇಳ್ತೀವಿ ಅಂತಂದ್ರೆ ತಡೀರಿ. ವಿರಜಾ ಸ್ನಾನ ಮಾಡಿದಾಗ ಲಿಂಗದೇಹ ಭಂಗವಾಗಿರ್ತದೆ, ಆಮೇಲೆ ಅವರು ಮೋಕ್ಷವನ್ನು ಹೊಂದಿರ್ತಾರೆ. ನಿಮ್ಮ ಮನಸ್ಸಾದರೂ ಲಿಂಗದೇಹದಲ್ಲಿ ಇಲ್ಲೇ ಬಿದ್ದು ಹೋಗ್ಬಿಟ್ಟದ. ಅಂದ ಮೇಲೆ ಮನಸ್ಸೇ ಇಲ್ಲ, ಅಂತಃಕರಣವೇ ಇಲ್ಲ. ಅಂದಮೇಲೆ ಅಂತಃಕರಣದ ವಿಕಾರವಾಗಿರುವಂತಹ ಆನಂದ ಅನುಭವ ಎಲ್ಲಿಂದ ಬರಬೇಕು ಅಂತ ಪ್ರಶ್ನಿಸಿದರೆ ಶ್ರೀಮದಾಚಾರ್ಯ ಅಂತಾರೆ ಸ್ವರೂಪಭೂತಾಹ. ಒಂದೇ ಶಬ್ದ ನೋಡ್ರಿ, ಎಷ್ಟು ಪ್ರಶ್ನೆಗೆ ಎಷ್ಟು ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯ. ಠಣ್ಣಂತ ಮುಗಿಸ್ಬಿಡ್ತಾರೆ. ಹಾಗಾದರೆ ಲೋಕ ಅನ್ನುವ ಶಬ್ದಕ್ಕೆ ಈ ಸಂಸಾರದಲ್ಲಿದ್ದ ಜೀವನು ಮುಕ್ತನಾದಾಗ ತನ್ನ ಜಡವಾದ ಮನಸ್ಸನ್ನು, ಜಡವಾದ ಇಂದ್ರಿಯಗಳನ್ನು, ಜಡವಾದ ದೇಹವನ್ನು ಕಳೆದುಕೊಂಡು ಶುದ್ಧನಾಗಿರ್ತಾನೆ, ಅಪ್ರಾಕೃತನಾಗಿರ್ತಾನೆ. ಆಗ ಆನಂದವನ್ನು ಅನುಭವಿಸುತ್ತಾನೆ. ಆ ಆನಂದವಾದರೂ ಸ್ವರೂಪಭೂತವಾದ ಆನಂದವಾಗಿರುತ್ತದೆ. ಇಷ್ಟು ಅರ್ಥವನ್ನು ಲೋಕ ಶಬ್ದದಿಂದ ತಿಳಿಯತಕ್ಕದ್ದು. ಮುಗೀತು. ಮುಂದೆ ಅಲ್ಲ, ಈಗ ಒಂದು ಸಮಸ್ಯೆ ಏನು? ಇಲ್ಲಿ ಸ್ವರೂಪದ ಪ್ರಶ್ನೆ ಬಂದಿದೆ ಅಂತ ಎಲ್ಲಿ ಹೇಳಲಾಗಿದೆ? ಮತ್ತೆ ಮುಂದಿನ ಪ್ರಶ್ನೆ ಸ್ವರೂಪ ಅದರ ಪ್ರಶ್ನೆ ಎಲ್ಲದ ಅಂತಂದ್ರೆ ಸರಳ. ಅಪ್ಸು ವಾಯೌ ಇತಿ ಸ್ವರೂಪಸ್ಯೈವ ಪ್ರಸ್ತುತತ್ವಾತ್. ಏನದ? ಅಪ್ಸು ವಾಯೌ ಅನ್ನುವಂತಹ ಶಬ್ದ ಅದ. ಅಪ್ಸು ವಾಯೌ ಅನ್ನುವ ಶಬ್ದ ಏನು ಹೇಳ್ತದೆ ನಿಮಗೆ? ಲೋಕವನ್ನು ಹೇಳ್ತದೋ ವ್ಯಕ್ತಿಯ ಸ್ವರೂಪವನ್ನು ಹೇಳ್ತದೆ? ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಅಪ್ಸು ನೀರಿನಲ್ಲಿ, ವಾಯೌ ವಾಯುವಿನಲ್ಲಿ ಅಂತ ಶಬ್ದ ಇದೆ. ನೀರು ಎಂಬ ಶಬ್ದವು ನೀವು ಹೇಳಿದಂತೆ ಜಡವಾದ ವಿಷಯ ಅಲ್ಲ ಅಂತ ನಾವು ಸಮರ್ಥನೆ ಮಾಡ್ತೀವಿ. ಮುಂದಿನ ವಾಕ್ಯಗಳಲ್ಲಿ ಸಮರ್ಥನೆ ಮಾಡ್ತೀವಿ. ಆಪಹ ಅಥವಾ ನೀರು ಎನ್ನುವ ಶಬ್ದ ನೀರಿನ ಲೋಕ ಅಂತ ಅರ್ಥ ಹೇಳ್ತದ? ನೀರೆಂಬ ವಸ್ತುವಿನ ಸ್ವರೂಪವನ್ನು ಪರಿಚಯ ಮಾಡಿಸ್ತದ ಅದು ಶಬ್ದ? ವಾಯು ಅಂತ ಶಬ್ದ ಇದೆ, ಇದು ವಾಯು ಇರುವ ಲೋಕ ಅಂತ ಅರ್ಥವ ಅಥವಾ ವಾಯು ಎಂಬ ವಸ್ತುವಿನ ಸ್ವರೂಪ ಅಂತ ಅರ್ಥವ? ಅದು ಸ್ವರೂಪ ಅಂತ ಅರ್ಥ. ಸಹಜ ಅದ ಅಲ್ಲ. ಆಕಳು ಅಂತ ಹೇಳಿದ ಕೂಡಲೇ ಹಿಂಗ 4 ಕಾಳಿರ್ತದ, ಕೊಂಬಿರ್ತದ, ಬಾಲ ಇರ್ತದ ಅಂತ ವಸ್ತುವಿನ ಜ್ಞಾನ ಬರ್ತದ ಹೊರತಾಗಿ ಅದು ವಾಸ ಮಾಡುವ ಲೋಕದ ವಿಷಯ ಬರುವುದಿಲ್ಲ. ಅಂದಮೇಲೆ ಇಲ್ಲಿ ಯಾರ ಪ್ರಶ್ನೆ ಬರ್ಲಿಕ್ಕತ್ತದ? ಸ್ವರೂಪದ ಪ್ರಶ್ನೆ ಬರ್ಲಿಕ್ಕತ್ತದ. ಅದಕ್ಕೆ ಹಿಂದಿನ ವ್ಯಕ್ತಿಗಳ ಸ್ವರೂಪವು ಮುಂದಿನ ವ್ಯಕ್ತಿಗಳ ಸ್ವರೂಪದಲ್ಲಿ ಆಶ್ರಯಿಸಿಕೊಂಡದ, ಅವರ ಅಧೀನವಾಗಿದೆ. ಅವರು ಅನುಭವಿಸುವಂಥ ಆನಂದವು ಮುಂದಿನವರ ಆನಂದದ ಅಧೀನವಾಗಿದೆ. ಇಷ್ಟೇ ಹೇಳಬೇಕೆ ಹೊರತಾಗಿ ಬೇರೆ ವಿಷಯ ಅಲ್ಲ. ಸರಿ, ಆಯ್ತು, ಒಪ್ಪುಕೊಂಡ್ವಿ ಅಂತ ಇಟ್ಕೊಳ್ರಿ. ಏನಾಯ್ತು? ಅಪ್ಸುವಾಯಾವಿತಿ ಸ್ವರೂಪಸ್ಯೈವ ಪ್ರಸ್ತುತತ್ವಾತ್. ಅಪ್ಸು ವಾಯು ಅನ್ನುವಂತಹ ಅಪ್ ವಾಯು ಶಬ್ದಗಳು ಅವರಿಂದ ಕರೆಸಿಕೊಳ್ಳುವಂತಹ ಚಕ್ರವರ್ತಿ ಹಾಗೂ ಚಕ್ರ ಇವರ ಸ್ವರೂಪವನ್ನೇ ಹೇಳ್ಯಾರ. ಮುಂದ ಅಂತರಿಕ್ಷ ಲೋಕ ಅಂತನ್ನುವ ಶಬ್ದಗಳಲ್ಲೂ ಲೋಕ ಅನ್ನುವ ಶಬ್ದದಿಂದ ದೇವತೆಗಳ ಸ್ವರೂಪಭೂತವಾದ ಆನಂದವನ್ನೇ ಹೇಳಲಾಗಿದೆ. ಇದನ್ನು ಬಿಟ್ಟು ಬೇರೆದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಲ್ರಿ. ಏನು ಮಾಡ್ಲಿಕ್ಕತ್ತೀರಿ ಎಲ್ಲರ?
ಏನೋ ಒಂದು ನಿಮಗೆ ಶಬ್ದದ ಅರ್ಥ ಹೇಳಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ರಪರಪ ಅಂತ ಹೇಳ್ತಿದ್ದೀರಲ್ಲ ಅಂದರೆ ಆಚಾರ ಅಂತಾರ ಉಪಕ್ರಮದಲ್ಲಿ ಇಷ್ಟದ ಸ್ವರೂಪವನ್ನೇ ಪ್ರಶ್ನೆ ಮಾಡಿಬಿಟ್ಟಾರ. ಆ ಸ್ವರೂಪಕ್ಕನುಗುಣವಾಗಿಯೇ ಉತ್ತರವನ್ನು ಕೊಡ್ಲಿಕ್ಕತ್ತಾರ. ನಿಮಗೆ ಸಮಾಧಾನ ಇಲ್ಲ ಅಂದ್ರೆ ಉಪಸಂಹಾರವನ್ನು ಗಮನಿಸಿರಿ. ಏನು ಗಮನಿಸ್ಬೇಕು? ಉಪಸಂಹಾರವನ್ನು ಗಮನಿಸಬೇಕು. ಏನದ ಉಪಸಂಹಾರ? ಅನತಿ ಪ್ರಶ್ನ್ಯಾಂ ವೈ ದೇವತಾಮತಿ ಪೃಚ್ಛಸಿ ಇತಿ ದೇವತಾ ಪ್ರಶ್ನಸ್ಸೈವ ಅವಗಮ್ಯಮಾನತ್ವಾಚ್ಚ. ಅನತಿ ಪ್ರಶ್ನಾಂ, ನೀ ಎಂಥ ಪ್ರಶ್ನೆ ಕೇಳಿಗತಿ ಎಲ್ಲರ? ದೇವತಾ, ಯಾವ ದೇವತೆಯ ಬಗ್ಗೆ ನೀನು ಪ್ರಶ್ನಿಸಲೇಬಾರದೋ ಆ ದೇವತೆಯ ಬಗ್ಗೆ ನೀನು ಪ್ರಶ್ನಿಸುತ್ತಿದ್ದೀಯಾ ಅಂತ ಯಾಕೆ ಹೇಳಬೇಕಾಯ್ತು ಯಾಜ್ಞವಲ್ಕ್ಯರು? ನೋಡ್ರಿ, ಒಂದು ವೇಳೆ ಹಿಂದಿನ ಪದಾರ್ಥಗಳು ಜಡ ಪದಾರ್ಥಗಳಾಗಿದ್ದರೆ ಆ ಜಡ ಪದಾರ್ಥಕ್ಕೆ ಆಶ್ರಯ ನೀಡಿದವನು ಈ ದೇವತಾ ಅಂತಾಗಿ ಅಥವಾ ಅವರ ಪ್ರಕಾರ ಈ ಲೋಕ ಅಂತಾಗಿದ್ದಿದ್ರೆ ಮುಂದೆ ಏನನ್ನಬಾರ್ದಾಗಿತ್ತು ಯಾಜ್ಞವಲ್ಕ್ಯರು? ಏನು ಈ ಲೋಕ ಯಾರಲ್ಲದ ಆ ಲೋಕ ಯಾರಲ್ಲದ ಅಂತ ಹುಚ್ಚುಚ್ಚಾರ ಪ್ರಶ್ನೆ ಕೂತಿ ಸಾಕು ಮಾಡು ಅನ್ಬೇಕಾಗಿತ್ತೆ ಹೊರತಾಗಿ, ಗಾರ್ಗಿ ಯಾವ ದೇವತೆಯ ಬಗ್ಗೆ ಮಾತಾಡ್ತಾ ಇದ್ದಿ ನೀನು? ಸ್ವಲ್ಪ ಆದರೂ ಮೈ ಮೇಲೆ ಖಬರಿದೆಯೋ ಇಲ್ಲೋ? ಆ ದೇವತೆಯ ಆನಂದ ಇನ್ಯಾರ ಅಧೀನ ಆಗಿದೆ ಅಂತ ಕೇಳಿಗತಿ? ಯಾರವರು? ಭಗವಂತ. ಆ ಭಗವಂತನ ಆನಂದ ಇನ್ಯಾರ ಅಧೀನ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಈ ರೀತಿಯಾಗಿ ಗಾರ್ಗಿಗೆ ಬಾಯಿ ಮುಚ್ಚಿಟ್ಟುಕೊಂಡಿರ್ಲಿಕ್ಕೆ ಹೇಳಿದ್ದು ಅಂತಂದ ಮೇಲೆ, ಶಾಂತಳಾಗಿರು, ಮುಂದೆ ಅಧಿಕ ಪ್ರಸಂಗ ಮಾಡಬೇಡ ಅಂತ ಹೇಳಿದ ಮೇಲೆ ಇಲ್ಲಿ ಯಾರ ಬಗ್ಗೆ ಪ್ರಶ್ನೆ ನಡೀತಾ ಇದೆ? ದೇವತೆಗಳ ಸ್ವರೂಪದ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ ಹೊರತಾಗಿ ಜಡವಾದ ವಸ್ತುಗಳ ಬಗ್ಗೆ ಅಲ್ಲ. ಶ್ರೀಮದಾಚಾರ್ಯರು ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅನತಿ ಪ್ರಶ್ನಾಂ ವೈ ದೇವತಾಮತಿ ಪೃಚ್ಛಸಿ ಇತಿ ದೇವತಾ ಸ್ವರೂಪ ಪ್ರಶ್ನಸ್ಸೈವ ಅವಗಮ್ಯ ಮಾನತ್ವಾಚ್ಚ. ನೋಡ್ರಿ, ಶ್ರೀಮದಾಚಾರ್ಯರು ಈ ಇಡೀ ಪ್ರಕರಣವನ್ನು ಹೇಗೆ ಹೊಂದಿಸಿ ತೋರಿಸಿದರು ಅಂತ ಒಂದು ಸ್ವಾರಸ್ಯ. ಓಂ ತತ್ವ ಸಮನ್ವಯಾತ್ ಓಂ ಅನ್ನುವಂತಹ ಸೂತ್ರದಲ್ಲಿ ವೇದವ್ಯಾಸ ದೇವರು ಒಂದು ಶ್ರುತಿಯ ಭಾಗವನ್ನು ನೀವು ಸಮನ್ವಯ ಮಾಡಬೇಕಾಗಿದ್ದರೆ ಉಪಕ್ರಮ, ಉಪಸಂಹಾರ ಇವೇ ಮೊದಲಾದ ತಾತ್ಪರ್ಯ ನಿರ್ಣಾಯಕ ಲಿಂಗಗಳ ಸಹಾಯ ಪಡೆದುಕೊಂಡು ಮಾಡಬೇಕು. ಸರಿಯಾ? ಉಪಕ್ರಮ ಉಪಸಂಹಾರಗಳಿಂದ ಅಂದಾಗ ಸಂಹಾರದಲ್ಲಿ ಏನಿದೆ? ವಾಕ್ಯ ನೋಡ್ಕೊಳ್ರಿ ನಿಮ್ಮಲ್ಲಿ ಏನಂತದ? ಬ್ರಹ್ಮ ಕಸ್ಮಿನ್ನು ಖಲು ಬ್ರಹ್ಮಲೋಕಾಃ ಭೂತಾಶ್ಚ ಪ್ರೋತಾಶ್ಚ ಇತಿ ಸಹೋವಾಚ ಗಾರ್ಗಿ ಮಾತಿ ಪ್ರಾಕ್ಷೀಃ ಮಾತೆ ಮೂರ್ಧಾ ವಿಪತತ ಅನತಿ ಪ್ರಶ್ನಾಂ ವೈ ದೇವತಾಮತಿ ಪೃಚ್ಛಸಿ ಗಾರ್ಗಿ ಮಾತಿ ಪ್ರಾಕ್ಷೀಃ ತಥೋಹ ಗಾರ್ಗಿ ವಾಚಕ್ನವಿ ಉಪರರಾಮ. ಕೊನೆ ಸೆಂಟೆನ್ಸು ಸಿಕ್ಕಾವಿಲ್ಲೋ? ಲಾಸ್ಟ್ ಸೆಂಟೆನ್ಸ್ ಎಲ್ಲ. ಅಲ್ಲೇನಂತಾರ? ಮಾತೆ ಮೂರ್ಧಾ ವ್ಯಪತತ, ನಿನ್ ತಲೆ ಸೀಳಿ ಹೋದೀತು ಗಾರ್ಗಿ. ಯಾಕ? ಅನತಿ ಪ್ರಶ್ನಾಂ ವೈ ದೇವತಾಮತಿ ಪೃಚ್ಛತಿ, ಪ್ರಶ್ನೆ ಮಾಡಲು ಅರ್ಹನಲ್ಲದ ದೇವತೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀ. ಹೌದಾ? ಒಂದು ವೇಳೆ ಪರರ ವ್ಯಾಖ್ಯಾನ ಮಾಡಿದಂತೆ ಏನು ಪ್ರಶ್ನೆ ಮಾಡ್ಲಿಕ್ಕೆ ಅವಳು? ನೋಡ್ರಿ ಪ್ರಶ್ನೆ, ಬ್ರಹ್ಮಲೋಕಗಳು ಯಾರನ್ನ ಆಶ್ರಯಿಸಿಕೊಂಡಿವೆ ಅಂತ ಪ್ರಶ್ನೆ ಮಾಡ್ಯಾಳ. ಅದಕ್ಕೆ ಉತ್ತರ ಕೊಡೋ ಕಾಲಕ್ಕೆ ಯಾವ ದೇವತೆ ಬಗ್ಗೆ ಕೇಳಿಗತ್ತಿ ನೀನು ಗಾರ್ಗಿ, ತಲೆಯದೇ ಇಲ್ಲ ನಿನಗ ಅಂತ ಹಿಂಗೆ ಉತ್ತರ ಕೊಡ್ತಾರೆ. ಬೇರೆಯವರು ವ್ಯಾಖ್ಯಾನ ಮಾಡಿದಂತೆ ಲೋಕ ಶಬ್ದಕ್ಕೆ ಜಡವಾದ ಲೋಕಗಳು ಅಂತ ಅರ್ಥ ಇದ್ರೆ ಬ್ರಹ್ಮಲೋಕ ಯಾರನ್ನ ಆಶ್ರಯಿಸಿಕೊಂಡದ? ಮೇಲಿನ ಲೋಕಗಳನ್ನು ಆಶ್ರಯಿಸಿಕೊಂಡದ. ಅಥವಾ ಬ್ರಹ್ಮಲೋಕವು ಕೊನೆಯಮ್ಮ ಅಂತ ಹೇಳಬೇಕಾಗಿತ್ತು. ಬ್ರಹ್ಮಲೋಕವು ಯಾರನ್ನ ಆಶ್ರಯಿಸಿಕೊಂಡಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ದೇವತೆಯ ಬಗ್ಗೆ ಪ್ರಶ್ನಿಸ್ತಿದ್ದೀಯೇ ಗಾರ್ಗಿ? ಹಿಂಗೆ ಯಾರಾದರೂ ಉತ್ತರ ಕೊಟ್ಟಾರ? ಸ್ವಲ್ಪ ಕಾಮನ್ ಸೆನ್ಸ್ ಬೇಕೋ ಬೇಡವೋ ಯಾರಾದರೂ? ಈ ಈ ಈ ಊರು ಅಥವಾ ಈ ಲೋಕ ಯಾರನ್ನ ಆಶ್ರಯಿಸಿಕೊಂಡಿದೆ ಅಂತ ಕೇಳಿದ್ರೆ ಇದರ ಮೇಲಿನ ಲೋಕಗಳನ್ನು ಆಶ್ರಯಿಸಿಕೊಂಡದ ಅಂತ ಹೇಳಬೇಕು. ಅಥವಾ ಅದನ್ನು ಬಿಟ್ಬಿಟ್ಟು ಈ ಲೋಕ ಆ ದೇವತೆಯನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳೋದು ಬಿಟ್ಟು ಆ ದೇವತೆಯ ಬಗ್ಗೆ ಪ್ರಶ್ನಿಸಲೇಬೇಡ ನೀನು ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಇಲ್ಲಿ ಜಡವಾದ ವಸ್ತುಗಳ ಪ್ರಶ್ನೆಯೇ ನಡೆದಿಲ್ಲ, ಇಲ್ಲಿ ಚೇತನವಾದ ವಸ್ತುವಿನ ಪ್ರಶ್ನೆ ನಡೀತಾ ಇದೆ ಅಂತ ಸ್ಪಷ್ಟವಾಗ್ತದ. ಕೇಳಿದ್ಲಕ್ಕಿ ಗಾರ್ಗಿ, ಈ ಬ್ರಹ್ಮಲೋಕವು ಯಾರನ್ನ ಆಶ್ರಯಿಸಿಕೊಂಡದ ಅಂತ. ನಮ್ಮ ಪ್ರಕಾರ ಬ್ರಹ್ಮಲೋಕ ಅಂದ್ರೆ ಭಗವಂತನ ಸ್ವರೂಪಭೂತವಾದ ಆನಂದ. ಬ್ರಹ್ಮಲೋಕ ಅಂದ್ರೆ ನಮ್ಮ ಸ್ವರೂಪಭೂತವಾದ ಭಗವಂತನ ಸ್ವರೂಪಭೂತವಾದ ಆನಂದ. ಪ್ರಶ್ನೆ ಏನು? ಬ್ರಹ್ಮಲೋಕವು ಯಾರನ್ನ ಆಶ್ರಯಿಸಿಕೊಂಡಿದೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯರ ಭಾಷ್ಯದ ಪ್ರಕಾರ ಅರ್ಥ ಏನಾಗ್ತದೆ? ಭಗವಂತನ ಸ್ವರೂಪಾನಂದವು ಯಾರನ್ನ ಆಶ್ರಯಿಸಿಕೊಂಡಿದೆ ಅಂತ ಅರ್ಥ ಆಗ್ತದೆ. ಆಗ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟದ್ದು,
ಯಾವ ದೇವತೆ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕತ್ತೀಯೇ? ದೇವರ ಆನಂದ ಇನ್ನೆಂಗ ಅಧೀನ ಆಗ್ತದ ಹುಚ್ಚಿ ಅಂತ ಹೇಳಿ ಉತ್ತರ ಕೊಟ್ಟದ್ದು ಸರಿ ಹೋಗ್ತದ. ಇನ್ ಕೇಸ್ ಪರರ ಭಾಷ್ಯದಲ್ಲಿ ಇದ್ದಂತೆ ಹೋದರೆ ಆಗ ಏನಾಗ್ತದ? ಬ್ರಹ್ಮಲೋಕವು ಯಾರನ್ನಾಶ್ರಯಿಸಿಕೊಂಡದ? ಯಾರನ್ನಿಲ್ವಾ? ಮುಗಿತು ಬ್ರಹ್ಮಲೋಕನೇ ಕೊನಿ ಹಿಂಗನ್ಬೇಕು. ಅಥವಾ ಬ್ರಹ್ಮಲೋಕ ಇನ್ಯಾರ ಮೇಲಿನ ಲೋಕವನ್ನು ಆಶ್ರಯಿಸಿಕೊಂಡದ ಹಿಂಗನ್ಬೇಕೆ ಹೊರತಾಗಿ ಬ್ರಹ್ಮಲೋಕವು ಯಾರನ್ನಾಶ್ರಯಿಸಿಕೊಂಡದ ಅಂದ್ರೆ ಆ ದೇವತೆಯ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀಯಾ ನೀನು ಅಂತ ಹಿಂಗೆ ಕೇಳಿದಂಗೆ ಉತ್ತರ ಕೊಡ್ತಾರೆ ಯಾರಾದರೂ? ಸಂಬಂಧ ಇದೆಯಾ? ಅಂದ ಮೇಲೆ ಉಪಸಂಹಾರದಲ್ಲಿ ದೇವತಾ ವಾಕ್ಯ ಬಂದದ್ದರಿಂದ ಹಿಂದೆ ಬಂದಿರುವ ಎಲ್ಲ ವಾಕ್ಯಗಳು ಚೇತನರನ್ನ ಕುರಿತೇ ಪ್ರಶ್ನಿಸಲಾಗಿದೆ ಅಂತ ತಿಳಿದುಕೊಳ್ಳಬೇಕು. ಒಂದು ಉಪಕ್ರಮದಲ್ಲಿ, ಇದು ಉಪಸಂಹಾರದಲ್ಲಿ. ಉಪಕ್ರಮದಲ್ಲಿ ಏನು ಬಂದದ ಅಂತ ತಿಳ್ಕೊಂಡು ಕೇಳಿದರೆ, ಉಪಕ್ರಮದಲ್ಲಿ ನೋಡ್ರಿ, ವಾಯೌ ಅಪ್ಸೌ ಯದಿದಂ ಸರ್ವಂ ಅಪ್ಸು ಪ್ರತಿಷ್ಠಿತಂ ಅಪ್ಸು ವಾಯೌ, ಈ ಎಲ್ಲ ಇದು ಮನುಷ್ಯೋತ್ತಮರಿದ್ದಾರೆ. ಇವರು ಅಪ್ಸು ಅಪ್ಶಬ್ದವಾಚ್ಯರಾಗಿರುವಂತಹ ಚಕ್ರವರ್ತಿಯ ಸ್ವರೂಪದ ಆನಂದವನ್ನು ಆಶ್ರಯಿಸಿಕೊಂಡಿದ್ದಾರೆ. ಆಪಹ ವಾಯು, ಆ ಚಕ್ರವರ್ತಿಗಳು ವಾಯುಪುತ್ರನಾದ ಚಕ್ರನ್ನ ಆಶ್ರಯಿಸಿಕೊಂಡಿದ್ದಾರೆ. ಇದು ಸರಿ ಹೋಗ್ತದೆ. ಯಾಕ? ಸ್ವರೂಪ ಪ್ರಶ್ನೆಯದಲ್ಲಿ ಲೋಕ ಪ್ರಶ್ನೆ ಇಲ್ಲ. ಸ್ವರೂಪ ಪ್ರಶ್ನೆ ಲೋಕ ಪ್ರಶ್ನೆಗಳಲ್ಲಿ ವ್ಯತ್ಯಾಸ ಗೊತ್ತಾಗದೆ ಹೋದರೆ ಉಪಕ್ರಮ ಉಪಸಂಹಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಝಳಝಳ ನೀರು ವಾಯುವಿನಲ್ಲಿ, ಭೂಮಿ ನೀರಿನಲ್ಲಿ, ಹಿಂಗ ಸ್ವರೂಪಗಳನ್ನೇ ಪ್ರಶ್ನಿಸಕತ್ತರ ಹೊರತಾಗಿ ಲೋಕಗಳು ಅಂತ ಅನ್ನೋದಿಲ್ಲ. ಆದ್ದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಚೇತನರ ಪರವಾಗಿಯೇ ಇದೆ ಅಂತ ತಿಳ್ಕೊಳ್ಬೇಕು. ಸರಿ, ಚೇತನರ ಪರವಾಗಿದೆ ಅಂತೇನೋ ತಿಳಿದುಕೊಂಡ್ವಿ. ಆದರೆ ಎಲ್ಲರ ಸ್ವರೂಪಾನಂದ ಅಂತೆಲ್ಲ ಅರ್ಥದ ಅಲ್ಲಿ ಇಲ್ಲೇ ಇಲ್ಲ. ಎಷ್ಟದ? ಯದಿದಂ ಸರ್ವಮಪ್ಸು, ಇದೇನು ಕಾಣ್ಲಿಕ್ಕತ್ತದ ಅಂದ್ರೆ ಮನುಷ್ಯೋತ್ತಮರು ಇವರು ಚಕ್ರವರ್ತಿಗಳು ಮತ್ತು ಚಕ್ರ ಗಂಧರ್ವನನ್ನ ಅಂತ ಅನ್ನುವಲ್ಲಿ ಲೋಕಶಬ್ದ ಶುರುವಾಗ್ಯದ. ಅದರ ಮೊದಲು ಲೋಕಶಬ್ದ ಇಲ್ಲಲ್ಲ. ಮತ್ತೆ ಅದಕ್ಕೆ ಆಚಾರ ಅಂತಾರೆ, ಮ್ಯಾಲ ಇಷ್ಟು ಕಡೆಗೆ ಲೋಕಶಬ್ದ ಹೇಳಿದಾಗ ಕೆಳಗಿನ 2 ಕಡೆಗೆ ಲೋಕಶಬ್ದ ಇಟ್ಕೋಬೇಕು ಅಂತ ನಿಮಗೆ ತಿಳಿಬೇಕು. ಯಾಕ? ಬಹುತ್ರ ಬಂದು 3 ಕಡೆಗೆ ಬಂದಿಲ್ಲ ಅಷ್ಟೇ. ಯಾವುದಕ್ಕೆ? ಭೂಮಿ, ನೀರು, ವಾಯು ಇಷ್ಟು ಬಂದಿಲ್ಲ. ಇನ್ನು ಮುಂದೆ ಎಲ್ಲ ಕಡೆಗೆ ಅದ. ಅಂತರಿಕ್ಷ ಲೋಕ, ಗಂಧರ್ವ ಲೋಕ, ಸೂರ್ಯಲೋಕ, ನಕ್ಷತ್ರ ಲೋಕ ಎಲ್ಲ ಕಡೆಗೆ ಇದೆ ಇಲ್ಲ. ಮತ್ತೆ ಅಂದ ಮೇಲೆ ನಾವಿಲ್ಲೇನು ಮಾಡಬೇಕು? ಎಲ್ಲ ಕಡೆಗೂ ಕೂಡ ಮುಕ್ತರ ಸ್ವರೂಪಾನಂದದ ಬಗ್ಗೆಯೇ ಪ್ರಶ್ನೆಯಾಗಿದೆ ಅಂತ ತಿಳಿಯಬೇಕು. ಎಷ್ಟು ಗಂಭೀರವಾದ ವಿಷಯ, ಎಷ್ಟು ಸರಳ ಶ್ರೀಮದಾಚಾರ್ಯ ಹೇಳ್ತಾ ಹೋಗ್ತಾರೆ. ಉಳಿದವರೆಲ್ಲ ಎಷ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಾರ, ಅದ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಾರ. ಇದ್ರ ಮೇಲೆ ಸುಮ್ಮನೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ, ಮುಂದೆ ಹೋಗ್ತೀನಿ ಆಮೇಲೆ. ಹೌದು, ಇಲ್ಲ ಪರರು ಹೇಳಿದಂತೆ ಇಟ್ಕೊಂಬೋಣ ಅಂತ, ನಮ್ದು ಬೇಡ ಹೋಗಿ ಬಿಟ್ಬಿಡ್ರಿ, ಪರರು ಇಟ್ಕೊಂಡಂಗೆ ಹೋಗೋಣ ಅಂತ. ಈಗ ಅವ್ರ ಪ್ರಕಾರ ಶ್ರುತಿ ತಗೋಣಂತ ಏನು ಅರ್ಥ ಆಗ್ತದೆ? ಯದಿದಂ ಸರ್ವಮಪ್ಸು, ಈ ಭೂಮಿ ಅದಲ್ಲಪ್ಪ, ಇದು ಯಾರೆಲ್ಲ ಆಶ್ರಯಿಸಿಕೊಂಡದ? ನೀರಿನಲ್ಲಿದೆ. ಈಗ ಕ್ರಮವಾಗಿ ನೀರು ಯಾರನ್ನು ಆಶ್ರಯಿಸಿಕೊಂಡಿರಬೇಕು ಅಂದರೆ ಅಗ್ನಿಯನ್ನು ಆಶ್ರಯಿಸಿಕೊಂಡಿರಬೇಕು. ಅದು ಹೇಗೆ? ನೀರು ವಾಯುವನ್ನು ಆಶ್ರಯಿಸಿಕೊಂಡಿದೆ ಅಂತ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟರು. ಸ್ವಲ್ಪ ಪೇಜ್ ತೆಗಿತೀರಾ, ಪುಸ್ತಕ ಹಿಡ್ಕೋತೀರಾ? ನಾನು ಓದಿ ತೋರಿಸ್ತೀನಿ ನೋಡ್ರಿ, ಏನಂತ ತಿಳ್ಕೊಂಡು ಹೇಳಿ. ಎಲ್ಲದ 583ನೇ ಪುಟ ತೆಗೆದುಕೊಳ್ಳ್ರಿ, ಮೂಲ ಪುಸ್ತಕ ಇದ್ದವರು, ಆಗ ಅರ್ಥ ಆಗ್ತದೆ. ಶ್ರೀನಿವಾಸ್ 349ನೇ ಪೇಜ್ ತೆಗೆದುಕೊಳ್ಳ್ರಿ. ಅಥ ಐನಂ ಗಾರ್ಗಿ ವಾಚಕ್ನವೀ ಪಪ್ರಚ್ಛಯಾಜ್ಞವಲ್ಕೇತಿ ಹೋವಾಚ ಇದಿದಂ ಸರ್ವಮಪ್ಸೋತಂಚ ಪ್ರೋತಂಚ ಕಸ್ಮಿನ್ನು ಖಲು ಆಪಹ ವೋತಾಶ್ಚ ಪ್ರೋತಾಶ್ಚ ವಾಯೌ ಗಾರ್ಗಿ ಇತಿ. ನೀರು ಯಾರನ್ನ ಆಶ್ರಯಿಸಿಕೊಂಡಿದೆ? 583ರಲ್ಲಿ ತೆಳಗ ಗಾರ್ಗಿ ಬ್ರಾಹ್ಮಣ, ಅಲ್ಲಿ ವಾಯು ಅಪ್ಸು ಇದು ನೀರು ಎಲ್ಲಿ ಸೇರ್ಕೊಂಡದ ಅಂದ್ರೆ ವಾಯುವಿನಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲೋ ಕ್ರಮ ವ್ಯತ್ಯಾಸ ಆಯ್ತಲ್ಲ. ಏನು ಕ್ರಮ ವ್ಯತ್ಯಾಸ ಆಯಿತು ಅಂದ್ರೆ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿಗೆ ತಂದೆ ನೀರು, ನೀರಿಗೆ ತಂದೆ ಅಗ್ನಿ, ಅಗ್ನಿಗೆ ತಂದೆ ವಾಯು, ವಾಯುವಿಗೆ ತಂದೆ ಆಕಾಶ. ಅಂದಮೇಲೆ ಈಗ ತೆಳಗಿನವರು ಮೇಲ್ಲೋಕಗಳನ್ನು ಆಶ್ರಯಿಸಿಕೊಂಡಿದ್ದಾರಂದ್ರೆ ಭೂಲೋಕವು ಇದು ಜಲವು ಅಗ್ನಿಯನ್ನು ಆಶ್ರಯಿಸಿಕೊಳ್ಳಬೇಕೆ ಹೊರತಾಗಿ ವಾಯುವನ್ನು ಹೇಗೆ ಆಶ್ರಯಿಸಿಕೊಂಡಿತು? ಬಿಟ್ಟು ಹೋಯ್ತಲ್ಲ ಕ್ರಮ ನಿಮ್ಮ ಪ್ರಕಾರ. ಹಾಗಿದ್ರೆ ಅಲ್ಲಿ ನೀವು ಹೇಳೋ ಅಭಿಪ್ರಾಯ ಇಲ್ಲ, ನಾವು ಹೇಳುವ ಅಭಿಪ್ರಾಯವೇ ಇದೆ ಅಂತ ತಿಳಿದುಕೊಳ್ಳಬೇಕು. ಮೊದಲನೇದ್ದು ಒಂದು ಹೊಡ್ತಾ ಗೊತ್ತಾಯ್ತೋ ಇಲ್ಲೋ? ಅದಕ್ಕೆ ಅವ್ರು ಉತ್ತರ ಕೊಟ್ಟಾರ. ಮತ್ತೆ ಎಷ್ಟು ಅಬದ್ಧ ಉತ್ತರ ಕೊಟ್ಟಾರ ಅಂತ ಹೇಳಿದ್ರೆ ನಗತೀರಿ ನೀವೆಲ್ಲರ.
ಎಷ್ಟು ಅಬದ್ಧ ಉತ್ತರ ಕೊಟ್ಟರೆ ನಗತೀರಿ ನೀವೆಲ್ಲರ. ಅಗ್ನಿನ ಯಾಕೆ ಹೇಳಿಲ್ರಿ ಅಂದರೆ ಅದೇನು ಅಗ್ನಿನ ಹೇಳೋ ವಿಷಯ ಇದ್ದಿದ್ದೇ ಇಲ್ಲ ಅಲ್ಲಿ. ಯಾಕೆ ಈ ಅಗ್ನಿ ಏನೇ ಆಗ್ಬೇಕಾಗಿದ್ರು ಅಷ್ಟೇ ಮಣ್ಣು ಇಟ್ಕೋಬೇಕು, ಇಲ್ಲ ನೀರು ಇಟ್ಕೋಬೇಕು. ನೀರು ಮಣ್ಣಿಲ್ಲಾರ್ದ ಅಗ್ನಿ ಹೆಂಗಿರ್ಲಿಕ್ಕೆ ಬರ್ತದಪ್ಪ? ಅದಕ್ಕೆ ಅಗ್ನಿನ ಹೇಳಿಲ್ ಬಿಡ್ರಿ ಅಂಥೇಳಿ ಧಾಡ್ಸ್ಕೊಂಡು ಮುಂದೆ ಹೋಗ್ಬಿಟ್ರು ಠಣ್ಣ ಅಂಥೇಳಿ. ನಮ್ಮಣ್ಣ ಹೆಂಗೆ ವ್ಯಾಖ್ಯಾನ ಮಾಡಿಬಿಟ್ಟ ಅಂತಂದ್ರೆ, ಅಗ್ನಿ ನೀರು ಇಟ್ಕೊಂಡಿರ್ಬೇಕು, ಇಲ್ಲ ಭೂಮಿ ಇಟ್ಕೊಂಡಿರ್ಬೇಕು. ಅಗ್ನಿ ಗಾಳಿಯಾಗಿರ್ತದೆ, ನೀವು ಹಾರ್ಕೋತ ಹೋಗ್ತಾನೆ ಗಾಳಿಯಾಗಲ್ರ. ಏನು ಪ್ರಶ್ನೆ ಕೇಳ್ತಿರಲ್ರ? ನೀರಿನಾಗಿರ್ತದೆ, ನೀರಿನಾಗ ಅಗ್ನಿ ಅದ. ಯಾಕಂದ್ರೆ ನೀರು ಕಾಯ್ದಾಗ ಧಗ ನೀರು ಕುದಿತಿರುವಾಗ ಅಗ್ನಿ ಅದಂತ ಗೊತ್ತಾಗ್ತದೆ, ಭೂಮಿ ಮೇಲೆ ಅಗ್ನಿ ಅಂತ ಗೊತ್ತಾಗ್ತದೆ. ಹಿಂಗಾಗಿ ಅದು ಮಣ್ಣು ಮತ್ತು ನೀರಿನೊಳಗೆ ಇದ್ರೇ ಅದು ಅಗ್ನಿ ಇರ್ತದೆ. ಅದೇನು ಪ್ರತ್ಯೇಕ ಪ್ರಶ್ನೆ ಮಾಡೋದು ಬೇಕಾಗಿಲ್ಲ ಅಂತ ಇಟ್ಕೊಂಡು ನೀರು ಯಾರನ್ನ ಆಶ್ರಯಿಸ್ಕೊಳೋದು ಅಂತ ಹೇಳ್ಬಿಟ್ರು, ವಾಯುಗೆ ಹೋಗ್ಬಿಟ್ರು ಅಂಥೇಳಿ ಒಂದು ಝಾಡಿಸ್ಕೊಂಡು ಹೋಗ್ಬಿಟ್ರು. ಅಷ್ಟ ಕೆಲಸ ಝಾಡಿಸ್ಕೊಂಡು ಹೋಗ್ಬಿಟ್ರು. ಇನ್ನು ಮುಂದಿನ ವಾಕ್ಯ ಎಲ್ಲದ ಈಗ ಭಾಷ್ಯ ತಗೊಂಡ್ರಿ, ನಾವೆಲ್ಲ ತನಕ ಓದ್ಕೊಂಡು ಬಂದೀವಿ ನೋಡ್ಕೊಳ್ರಿ. ಮುಕ್ತಾನಾಂ ತಾರತಮ್ಯಂ ಗಾರ್ಗಿ ಬ್ರಾಹ್ಮಣೇನ ಉಚ್ಯತೆ ಲೋಕಾಹ ಇತಿ ಮುಕ್ತಾನಾಂ ಆನಂದಾನುಭವಾಃ ಸ್ವರೂಪಭೂತಾಃ ಅಪ್ಸ್ವವಾಯಾವಿತಿ ಸ್ವರೂಪಸ್ಯೈವ ಪ್ರಸ್ತುತತ್ವಾತ್. ಈ ಪ್ರಸ್ತುತತ್ವಾತ್ ಅನ್ನೋ ಶಬ್ದಕ್ಕೆ ಉಪಕ್ರಮ ಅಂತ ಅರ್ಥ. ಬ್ರಾಕೆಟ್ ಬರ್ಕೊಂಡಿರ್ರಿ. ಪ್ರಸ್ತುತತ್ವಾತ್ ಉಪಕ್ರಮದಲ್ಲಿ ಅದೇ ಪ್ರಾರಂಭವಾಗಿದೆ, ಅಂದರೆ ಮೊದಲೇ ಅದೇ ಬಂದದ. ಅನತಿ ಪ್ರಶ್ನಾಂ ವೈ ದೇವತಾಮತಿ ಪೃಚ್ಛಸೀತಿ ದೇವತಾ ಸ್ವರೂಪ ಪ್ರಶ್ನಸ್ಸೈವ ಅವಗಮ್ಯಮಾನತ್ವಾಚ್ಚ. ಇದು ಅವಗಮ್ಯಮಾನತ್ವಾಚ್ಚ ಅಂತ ಅನ್ನೋದಲ್ಲಿ ಉಪಸಂಹಾರ. ಉಪಕ್ರಮ ಉಪಸಂಹಾರಗಳಲ್ಲಿ ದೇವತಾ ಸ್ವರೂಪದ ಪ್ರಶ್ನೆ ಉತ್ತರಗಳು ಕಂಡು ಬರ್ತಾ ಇದ್ದರಿಂದ ಅಚೇತನ ವಸ್ತುಗಳನ್ನು ಹೇಳುತ್ತದೆ ಎಂದು ವ್ಯಾಖ್ಯಾನ ಮಾಡಬಾರದು. ಇಷ್ಟು ಆಚಾರ್ಯರ ದೃಢವಾದ ನಿರ್ಧಾರ. ಇನ್ನು ಮುಂದೆ ಬಿಡ್ರಿ, ಹೋಗ್ಲಿ, ಎಲ್ಲ ಬಿಟ್ಕೋಣಂತೀಗ. ಲೋಕ ಶಬ್ದಕ್ಕೆ ನಾವು ಹೇಳಿದ ಅರ್ಥವನ್ನು ನೀವು ಮಾಡುವುದಿಲ್ಲ ಸುತರಾಮ್ ಅಂತ ಒಪ್ಪೋಣಂತೆ. ಓಕೆನಾ? ಸುತರಾಮ್ ಮಾಡುವುದಿಲ್ಲ ಅಂತ ಒಪ್ಪೋಣಂತ. ಶ್ರೀಮದಾಚಾರ್ಯನಂತಾರೆ, ಆಯಿತು, ಲೋಕ ಶಬ್ದಕ್ಕೆ ಪ್ರಸಿದ್ಧವಾದ ಲೋಕಗಳು ಅಂತನ್ನುವ ಅರ್ಥವನ್ನು ಇಟ್ಕೋಣಂತ. ಸರಿನಾ? ಬರ್ರಿ, ಏನು ಮಾಡೋಣ? ಪ್ರಸಿದ್ಧವಾದ ಲೋಕ ಅಂತ ಅರ್ಥ ಇಟ್ಕೊಂಡಾಗ ಈಗ ಫಸ್ಟ್ 1, 2, 3 ಲೋಕಗಳಲ್ಲಿ ಶುರುವಾಗ್ಯಾವ, ಅಲ್ಲಿ ತಗೋಣಂತ. ಏನು ತಗೋಣ ಅಂದರೆ, ಗಂಧರ್ವ ಲೋಕವು ಅಂತರಿಕ್ಷ ಲೋಕವನ್ನು ಆಶ್ರಯಿಸಿಕೊಂಡಿದೆ ಅಂತದ ಸ್ವಲ್ಪ ಬರ್ಕೊಂಡಿಟ್ಕೊಳ್ರಿ. ಅಂದರೆ ಏನೇನು ಲೋಕ ಯಾರ್ಯಾರನ್ನ ಆಶ್ರಯಿಸಿಕೊಂಡಾವ ಅಂತ ಹೇಳೋ ಕಾಲಕ್ಕೆ ಇದು ಶ್ರೀಮದಾಚಾರ್ಯ ಪ್ರಶ್ನೆ ಮಾಡಿದ ಕೂಡಲೇ ನಮಗೆ ತಿಳಿಯದೇ ಹೋಗಬಾರ್ದು. ಬರ್ಕೊಂಡಿಟ್ಕೊಳ್ರಿ. ಗಂಧರ್ವ ಲೋಕವು ಅಂದ್ರೆ ಹಿಂಗೆ ಬರ್ಕೋದ್ ಬರ್ರಿ. ಗಂಧರ್ವ ಲೋಕದಿಂದ ತೆಳಗೆ ಬರ್ಕೋದ್ ಬರ್ರಿ, ಟ್ರೀ ಹಾಕ್ಕೊಳ್ರಿ. ಗಂಧರ್ವ ಲೋಕವು ಅಂತರಿಕ್ಷ ಲೋಕವು ಆದಿತ್ಯ ಲೋಕವನ್ನ, ಇನ್ನ ಆದಿತ್ಯ ಲೋಕವು ಚಂದ್ರಲೋಕವನ್ನ, ಆದಿತ್ಯ ಲೋಕವು ಚಂದ್ರಲೋಕ, ಚಂದ್ರಲೋಕದ ಕೆಳಗೆ ನಕ್ಷತ್ರ ಲೋಕ. ನೀವು ಮನೆ ಕಟ್ಸಿದ್ದೀರಿ ಅಂತ ಇಟ್ಕೊಳ್ರಿ. ನೀವು ಒಂದು ಮನೆ ಕಟ್ಸಿರ್ತೀರಿ, ಅದರಲ್ಲಿ 3 ಅಂತಸ್ತಿನ ಮನೆಯನ್ನು ಕಟ್ಸಿದ್ದೀರಿ, 4 ಅಂತಸ್ತಿನ ಮನೆಯನ್ನು ಕಟ್ಸಿದ್ದೀರಿ ಅಂತ ಇಟ್ಕೋಣಂತ. ಅಪಾರ್ಟ್ಮೆಂಟ್ನಲ್ಲಿ ಇದ್ದೀರಿ ಅಂತ ಇಟ್ಕೋಣಂತ. ನಾ ಪ್ರಶ್ನೆ ಕೇಳ್ತೀನಿ, ಏನು ಅಂದ್ರೆ, ಲಾಸ್ಟ್ ಫ್ಲೋರ್ 4th ಫ್ಲೋರ್ ಇದೆಯಲ್ಲ, ಈ 4th ಫ್ಲೋರು ಯಾವ ಫ್ಲೋರನ್ನು ಆಶ್ರಯಿಸಿಕೊಂಡಿದೆ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಅವಾಗ ನೀವೇನು ಉತ್ತರ ಹೇಳಬೇಕು ಅಂದರೆ 3rd ಫ್ಲೋರನ್ನು ಆಶ್ರಯಿಸಿಕೊಂಡಿದೆ ಅಂತ ಉತ್ತರ ಹೇಳಬೇಕು. 3rd ಫ್ಲೋರ್ ಯಾವುದನ್ನು ಆಶ್ರಯಿಸಿಕೊಂಡಿದೆ ಅಂತ ಕೇಳಿದ್ರೆ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಏನಾಗಿದೆ ಅಂತ ಕೇಳಿದ್ರೆ ಗ್ರೌಂಡ್ ಫ್ಲೋರನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳಬೇಕು. ಸುಮ್ಮನೆ ಹಿಂಗೆ ಹೇಳೋಣಂತ ಮಜಾ ತೊಗೊಳಂತ. ಏನು ಮಜಾ ತೊಗೊಳಂದ್ರೆ, ಫಸ್ಟ್ ಫ್ಲೋರ್ ಯಾವುದನ್ನು ಆಶ್ರಯಿಸಿಕೊಂಡಿದೆ? 3rd ಫ್ಲೋರನ್ನು ಹೇಳ್ರಿ. ಯಾಕೆ ಹೇಳಬಾರ್ದು? ಯಾಕೆ ಬರೋದಿಲ್ಲ? ಮೊದಲನೇ ಮಹಡಿ 3ನೇ ಮಹಡಿಯನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪೋ ಸರಿಯೋ? ತಪ್ಪು. ಅನುಭವ ವಿರುದ್ಧ. 2ನೇ ಫ್ಲೋರು 4ನೇ ಫ್ಲೋರನ್ನು ಆಶ್ರಯಿಸಿಕೊಂಡಿದೆ, 2ನೇ ಮಹಡಿಯು 4ನೇ ಮಹಡಿಯನ್ನು ಆಶ್ರಯಿಸಿಕೊಂಡಿದೆ ಅಂತ ಅನ್ನುವುದು ಎಷ್ಟು ಅಬದ್ಧವೋ. ಯಾಕೆ ಇದನ್ಯಾಕೆ ಕತೆ ಹೇಳಿಕತ್ತೀನಿ ಆಚಾರ ಅಂದ್ರೆ, ಈ ಲೋಕಗಳೇನು ಆಶ್ರಯಿಸಿಕೊಂಡಿವೆ ಅಂತ ಹೇಳಿಕತ್ತಾರಲ್ಲ, ಇಲ್ಲಿ ಲೋಕಗಳಲ್ಲಿ ಕೆಲವು ಮೇಲಿನ ಲೋಕಗಳಿವೆ, ಕೆಲವು ಕೆಳಗಿನ ಲೋಕಗಳಿವೆ. ನೀವು ಯಾರನ್ನು ಯಾರು ಆಶ್ರಯಿಸಿಕೊಂಡಿದ್ದಾರೆ ಅಂತ ಹೇಳಿ ಹೊರಟಿದ್ದೀರಿ? ತಲೆ ಬೇಕೋ ಬೇಡವೋ? ಎಲ್ಲಾದರೂ ಸೂರ್ಯಲೋಕ, ಚಂದ್ರಲೋಕಗಳಿವೆ, ನಕ್ಷತ್ರ ಲೋಕಗಳಿವೆ. ಈ ಲೋಕಗಳಲ್ಲಿ ಯಾವುದು ಕೆಳಗದ ಯಾವ್ದು ಮೇಲದಂತ ಸ್ವಲ್ಪ ವಿಚಾರ ಬೇಡ ನಿಮಗೆ? ಆಶ್ರಯಿ ಭಾವ ಹೇಳುವಾಗ
ತೆಳಗೆ ಇರುವುದು ಮೇಲಕ್ಕಿರುವುದಕ್ಕೆ ಆಶ್ರಯ ಕೊಟ್ಟಿರ್ತದೆ, ಆಮೇಲಿರುವುದು ಇನ್ನು ಮೇಲಿರುವುದಕ್ಕೆ ಆಶ್ರಯ ಕೊಟ್ಟಿರ್ತದೆ ಅಂತ ಹೇಳಬೇಕು. ಉಲ್ಟಾ ಮೇಲಿರುವುದು ತೆಳಗಿರುವುದಕ್ಕೆ ಆಶ್ರಯ ಕೊಟ್ಟದ, ಅದರ ಮೇಲಿರುವುದು ತೆಳಗಿನಕ್ಕೆ ಆಶ್ರಯ ಕೊಟ್ಟದ ಅಂತ ಹೇಳಬೇಕು. ಆಚಾರ ಪ್ರಶ್ನೆ ಮಾಡ್ತಾರೆ, ಲೋಕಗಳ ಸಾಮಾನ್ಯ ಸ್ಥಿತಿಯೂ ಅರ್ಥ ಇಲ್ಲಲ್ಲ, ನಿಮಗೆ ಗೊತ್ತಿಲ್ಲಲ್ಲ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ಆಚಾರ ಕೈಯಾಗಿ ಸಿಕ್ಕರೆ ಮುಗಿತ್ರಿ ಅವ್ರ ಕಥೆ, ಕೃಷ್ಣಾರ್ಪಣೆ ಅವರೆಲ್ಲಾದರೂ. ತಗೊಳ್ರಿ ಮುಂದಿನ ವಾಕ್ಯ. ನಚ ಉಪರಿತನ ಲೋಕೇಶು ಅಧಸ್ತನ ಲೋಕಾಹ ಆಶ್ರಿತಾಹ. ನಚ ಉಪರಿತನ ಲೋಕೇಶು, ಉಪರಿತನ ಲೋಕಗಳಲ್ಲಿ ಅಧಸ್ತನ ಲೋಕಗಳು ಆಶ್ರಯ ಹೊಂದಿಲ್ಲ. ಅಂದ್ರೆ ಮೇಲಿರುವ ಲೋಕಗಳಲ್ಲಿ ತೆಳಗಿನ ಲೋಕಗಳ ಆಶ್ರಯ ಹೊಂದುತ್ತಾವ ಎಲ್ಲಾದರೂ? ಹೇಳ್ರಿ ನೋಡಂತ ವ್ಯವಹಾರ ಹೆಂಗಿರ್ತದೆ ಹೆಂಗಾದರೂ. ಮೇಲಿನ ಲೋಕಗಳಲ್ಲಿ ತೆಳಗಿನ ಲೋಕ ಆಶ್ರಯ ಹೊಂದದ. ಅಂದ್ರೆ 4th ಫ್ಲೋರು ಯಾರಿಗೆ ಆಶ್ರಯ ಕೊಟ್ಟದಂದ್ರೆ ಗ್ರೌಂಡ್ ಫ್ಲೋರಿಗೆ ಆಶ್ರಯ ಕೊಟ್ಟದ. ಏನು ವ್ಯಾಖ್ಯಾನ? ಬೆನ್ ನಾವ ಚಪ್ಪರಿಸಿ ಹೋಗ್ಬೇಕ್ರಿ, ಯಾಕಂದ್ರೆ ಬೇರೆಯವ್ರು ಚಪ್ಪರಿಸಂಗಿಲ್ಲ. ಅದಕ್ಕಂದ್ರು ನಚ ಉಪರಿತನ ಲೋಕೇಶು ಅಧಸ್ತನ ಲೋಕಾಹ ಆಶ್ರಿತಾಹ. ಯಾಕ ಅಂತನ್ನೋ ಶಬ್ದಕ್ಕೆ ರಘುತ್ತಮ ಸ್ವಾಮಿಗಳು ಬರೀತಾರ. ಏನು ಅಂತಂದ್ರೆ ಆದಿತ್ಯ ಲೋಕವು ಚಂದ್ರಲೋಕವನ್ನ ಆಶ್ರಯಿಸಿಕೊಂಡದ ಅಂತ ಅಲ್ಲಿಗತ್ತೀರಿ ನೀವು. ಆಗ ಆದಿತ್ಯ ಲೋಕವು ಯಾರನ್ನ ಆಶ್ರಯಿಸಿಕೊಂಡದ ಅಂತ ಹೇಳಿಕತ್ತೀರಿ? ಚಂದ್ರಲೋಕವನ್ನ ಆಶ್ರಯಿಸಿಕೊಂಡದ ಅಂತ ಹೇಳ್ತೀರಿ. ಬರ್ಕೊಂಡ್ರಲ್ಲಿ ನೋಡ್ರಲ್ಲಿ ಆದಿತ್ಯ ಚಂದ್ರಲೋಕಗಳು. ಕ್ರಮವಾಗಿ ಆದಿತ್ಯನ ಮ್ಯಾಲ ಚಂದ್ರದನೋ ಚಂದ್ರ ಕೆಳಗೆ ಆದಿತ್ಯದನೋ ಮತ್ತೆ ಹೇಳದ ಮೇಲದ ಇಲ್ಲ ಮುಂದೆ. ಹಾಗಾದ್ರೆ ರಘುತ್ತಮ ಸ್ವಾಮಿಗಳಂತಾರ ಚಂದ್ರಲೋಕ ಸೂರ್ಯಲೋಕದಕ್ಕಿಂತಲೂ ಮೇಲಿದೆ, ಸೂರ್ಯಲೋಕ ಚಂದ್ರಲೋಕದಕ್ಕಿಂತಲೂ ಕೆಳಗಿದೆ. ನಮ್ಮ ಸಿದ್ಧಾಂತದಂತೆ ಲೋಕಗಳ ವ್ಯವಸ್ಥೆಯನ್ನು ಹೇಳುವಾಗ ಚಂದ್ರಮಂಡಲ ಸೂರ್ಯ ಮಂಡಲದ ಕಥೆಯನ್ನು ಕೇಳಬೇಡ್ರಿ. ಇವತ್ತು ಸೈನ್ಸ್ ಹೇಳ್ತಿರೋದು ಸೂರ್ಯ ಮಂಡಲ ಚಂದ್ರ ಮಂಡಲಗಳ ಕಥೆ ಹೇಳಿಕತ್ತದ, ಲೋಕಗಳನ್ನು ಹೇಳಿಕತ್ತಿಲ್ಲದು. ಲೋಕಗಳು ಬೇರೆ ಯಾವ ಮತ್ತೆ. ಅದಕ್ಕೀಗ ಏನಾಯ್ತು? ಸೂರ್ಯಲೋಕ ಇಲ್ಲದ, ಚಂದ್ರಲೋಕ ಇಲ್ಲದ. ಈಗ ನಾ ಕೇಳ್ತೀನಿ, ಸೂರ್ಯಲೋಕವು ಯಾರನ್ನ ಆಶ್ರಯಿಸಿಕೊಂಡಿದೆ ಅಂದ್ರೆ ಸೂರ್ಯಲೋಕ ತನಗಿಂತ ಕೆಳಗಿರುವ ಲೋಕವನ್ನು ಆಶ್ರಯಿಸಿಕೊಂಡದ ಅಂತ ಹೇಳಬೇಕು ಹೊರತಾಗಿ ಚಂದ್ರಲೋಕವನ್ನು ಆಶ್ರಯಿಸಿಕೊಂಡದ ಅಂತ ಹೇಳಿ ಬರುವುದಿಲ್ಲ. ಹಾಗಾದ್ರೆ ಬರ್ಕೊಳ್ರಿ, ಸೂರ್ಯಲೋಕದ ಪಕ್ಕದಲ್ಲಿ ಕೆಳಗಿರುವ ಲೋಕ ಅಂತ ಬರ್ಕೊಳ್ರಿ, ಚಂದ್ರಲೋಕದ ಪಕ್ಕದಲ್ಲಿ ಮೇಲಿರುವ ಲೋಕ ಅಂತ ಬರ್ಕೊಳ್ರಿ. ಸಿದ್ಧಾಂತದಂತೆ ಚಂದ್ರಲೋಕವು ಸೂರ್ಯಲೋಕಕ್ಕಿಂತ ಮೇಲಿದೆ. ಸೂರ್ಯ ಚಂದ್ರ ಮಂಡಲಗಳ ಕಥೆ ಹೇಳುತ್ತಿಲ್ಲ. ಈಗ ನಮಗೆ ಬರಿಗಣ್ಣಿಗೆ ಅಥವಾ ಅದನ್ನು ನೋಡಲಿಕ್ಕೆ ಬೇಕಾಗುವ ಸಾಮಗ್ರಿಯಿಂದ ನೋಡುವ ಮಂಡಲ ಅವು ಲೋಕಗಳಲ್ಲ, ಸೂರ್ಯ ಮಂಡಲ ಚಂದ್ರ ಮಂಡಲಗಳು ಅಂತ ನಮ್ಮ ಸಿದ್ಧಾಂತ. ಅಂದ ಮೇಲೆ ಸೂರ್ಯಲೋಕ ಕೆಳಗಿದೆ, ಚಂದ್ರಲೋಕ ಮೇಲಿದೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ಅನ್ನೋದು ಸೂರ್ಯಲೋಕ, ಚಂದ್ರಲೋಕ ಎಂಬುದು 3rd ಫ್ಲೋರ್. ಯಾರನ್ನು ಯಾರು ಆಶ್ರಯಿಸಿಕೊಂಡಿದ್ದಾರೆ? ಉಲ್ಟಾ ಚಂದ್ರಲೋಕವೇ ಸೂರ್ಯಲೋಕವನ್ನು ಆಶ್ರಯಿಸಿಕೊಳ್ಬೇಕೆ ಹೊರತಾಗಿ ವೇದ ಹೇಳುವಂತೆ ಸೂರ್ಯಲೋಕವು ಚಂದ್ರಲೋಕವನ್ನು ಆಶ್ರಯಿಸಿಕೊಳ್ಳಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ನೀವು ಮಾಡೋ ವ್ಯಾಖ್ಯಾನವು ಅತ್ಯಂತ ಅಬದ್ಧ, ಸರಿಯಲ್ಲ. ಇದು ಒಂದು ಫಸ್ಟ್. ನಚ ಉಪರಿತನ ಲೋಕೇಶು ಅಧಸ್ತನ ಲೋಕಾಹ ಆಶ್ರಿತಾಹ. ಎರಡನೇದ್ದು ಹೋಗ್ರಿ ಅಲ್ಲಿ ವಾಕ್ಯ ಓದ್ಕೊಳ್ರಿ. ಯಾರನ್ನು ಯಾರು ಆಶ್ರಯಿಸಿಕೊಂಡಿದ್ದಾರಂತ? ವಾಯುವು ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತದ. ಏನದಪ್ಪ? ವಾಯುವು ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿದ್ದಾನೆ. ಸಿಕ್ಕಿದೆಯಾ ಶ್ರುತಿ ಒಳಗ? ವಾಯುವು ಗಂಧರ್ವ ಲೋಕನ ಆಶ್ರಯಿಸಿಕೊಂಡಿದ್ದಾನೆ ಅಂತ ಹೇಳಿ ವಾಕ್ಯ ಫಸ್ಟಿಗದ ನೋಡ್ರಿ. ಫಸ್ಟಿಗದ ಅಗ್ದಿ ಏನದ? ವಾಯೋರೋತಶ್ಚ ಪ್ರೋತಶ್ಚೇತಿ ಗಂಧರ್ವ ಲೋಕೇಶು ಅಂತದ. ಅಲ್ಲಿ ಶ್ರೀಮದಾಚಾರ್ಯ ಪ್ರಶ್ನೆ ಮಾಡ್ತಾರೆ, ನಚ ವಾಯು ಗಂಧರ್ವ ಲೋಕಾಶ್ರಿತ. ಮಹಾ ಅಬದ್ಧ. ಎಂದೂ ವಾಯು ಗಂಧರ್ವ ಲೋಕವನ್ನಾಶ್ರಯಿಸಿಕೊಳ್ಳುವುದಿಲ್ಲ, ಎಂದು ಆಶ್ರಯಿಸಿಕೊಳ್ಳುವುದಿಲ್ಲ. ಹೆಂಗೆ ಸಾಧ್ಯದ? ಸಾಧ್ಯವೇ ಇಲ್ಲ. ವಾಯು ಗಂಧರ್ವ ಲೋಕವನ್ನು ಯಾಕೆ ಆಶ್ರಯಿಸಿಕೊಳ್ಳಬೇಕು? ಉಲ್ಟಾ ವಾಯುವನ್ನೇ ಗಂಧರ್ವ ಲೋಕ ಆಶ್ರಯಿಸಿಕೊಂಡಿದೆ. ಏನದ ಇಲ್ಲಿ ವಾಕ್ಯ ನೋಡ್ರಿ. ವಾಯುವಾಶ್ರಯತ್ವ ಶ್ರುತೇ ಸರ್ವಲೋಕಾನಾಂ. ಎಲ್ಲ ಲೋಕಗಳನ್ನು ವಾಯುವೇ ಧಾರಣೆ ಮಾಡಿದ್ದಾನೆ ಅಂತ ಶ್ರುತಿ ಅದ. ಪ್ರಕಾರ ಹೋದರೆ ವಾಯುವು ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿದ್ದಾನೆ. ಜಡ ಪದಾರ್ಥಗಳ ಬಗ್ಗೆ ಮಾತಾಡ್ತಿದ್ದೀರಿ. ಆದರೆ ಬೇರೆ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಏನು ತಿಳಿಸ್ಲಿಕ್ಕಂದ್ರೆ ವಾಯುವೇ ಎಲ್ಲ ಲೋಕಗಳನ್ನು ಧರಿಸಿದ್ದಾನೆ, ಎಲ್ಲ ಲೋಕಕ್ಕೂ ಆಶ್ರಯನಾಗಿದ್ದಾನೆ ಅಂತಿದೆ. ಎಲ್ಲಿದೆ ವಾಕ್ಯ? ತಗೋ. ವಾಯುನಾ ಹಿ ಸರ್ವೇ ಲೋಕಾನೇ ನೀಯಂತೆ. ಶ್ರುತಿ ಶ್ರೀಮದಾಚಾರ್ಯ ಉದಾಹರಣೆ ಮಾಡ್ತಾರ. ವಾಯುನಾ ವಾಯುವಿನಿಂದಲೇ, ಸರ್ವೇ ಲೋಕಾಹ ಎಲ್ಲ ಲೋಕಗಳು, ನೇನೀಯಂತೆ ಮತ್ತೆ ಮತ್ತೆ ಧರಿಸಲ್ಪಡ್ತಾವ. ಕೆಳಗೆ ಕುಸಿದು ಬೀಳದೆ ಇದ್ದಂತೆ ಮತ್ತೆ ಮತ್ತೆ ಧರಿಸಲ್ಪಡ್ತಾವ.
ಗಾಳಿ ಎಷ್ಟು ಫೋರ್ಸ್ ಅದ, ಎಷ್ಟು ವೇಗದಲ್ಲಿ ಬೀಸ್ತಿರ್ತದೆ ಅಂದರೆ ಯಾವ ಲೋಕವೂ ತನ್ನ ಕಕ್ಷೆಯಿಂದ ಕೆಳಗೆ ಕುಸಿದು ಬೀಳದೆ ಇದ್ದಂತೆ ನೋಡ್ತಾ ಇರ್ತದೆ. ಅಷ್ಟು ಭೃಶಂ ಭೃಶಂ ನೀನೀಯಂತೆ ಅದು ಬೀಳಲಾರ್ದಂಗೆ ಮತ್ತೆ ಹಿಡ್ಕೊತಂಥದ್ದು ವಾಯು. ಅಂದ್ರೆ ಹಿಂಗಿರ್ತಾವ ನೋಡ್ರಿ, ಒಂದೇ ಪ್ರಮಾಣದಲ್ಲಿ ಗಾಳಿಯನ್ನು ಬಿಡ್ತಾ ಇದ್ರೆ ಒಂದು ಕಡೆಯಿಂದ ಆ ವಸ್ತುಗಳು ಒಂದೇ ಅಂತರದಲ್ಲಿ ನಿಂತ್ಕೊಂಡಿರ್ತಾವೆ, ಬೇಕಾದಷ್ಟೊತ್ತು ನಿಂತ್ಕೊಂಡಿರ್ತಾವೆ. ಹೌದೋ ಅಲ್ಲೋ? ಈಗ ನೀವು ಒಂದು ಬಾಲ್, ಫುಟ್ಬಾಲ್, ಒಂದು ಯಾವುದೋ ಬಾಲ್, ಆ ಬಾಲನ್ನು ಪ್ಲಾಸ್ಟಿಕ್ ಬಾಲ್ ಇಟ್ಟು ಒಂದು ಗಾಳಿಯನ್ನು ಆನ್ ಮಾಡ್ರಿ, ಅದನ್ನು ನೀವು ಆ ಗಾಳಿ ಫೋರ್ಸ್ ಬಿಟ್ಟರೆ ಆ ಬಾಲ್ ಅಲ್ಲೇ ಇರ್ತದೆ, ತಾಸುಗಟ್ಟಲೆ ಇರುತ್ತೆ. ಯಾಕಂದ್ರೆ ಅಷ್ಟು ಸಮ ಪ್ರಮಾಣದ ಗಾಳಿ ಹೊಂಟಿತ್ತು ಅಂದರೆ ಅದು ಬಾಲ್ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಈ ಲೋಕಗಳೆಲ್ಲವೂ ಕೂಡ ವಾಯುವಿನಿಂದ ಧರಿಸಲ್ಪಟ್ಟಾವ. ಅಂದಮೇಲೆ ವಾಯು ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಹೆಂಗೆ ಹೇಳಿದ್ರಿ? ಉಲ್ಟಾ ಆ ಎಲ್ಲ ಲೋಕಗಳು ವಾಯುವನ್ನು ಆಶ್ರಯಿಸಿಕೊಂಡಾವ ಅಂತ ಹೇಳಬೇಕು. ಎಷ್ಟು ವಿಚಾರ ಮಾಡ್ತಾರೆ ಶ್ರೀಮದಾಚಾರ್ಯರು, ಎಷ್ಟು ವಿಷಯಗಳನ್ನು ತರ್ತಾರೆ. ವಾಯುನಾಹಿ ಸರ್ವೇ ಲೋಕಾನೇ ನೀಯಂತೆ. ಇನ್ನು ಮುಂದೆ ತೃಪ್ತಿಯಾಗುವಂತೆ ಶ್ರೀಮದಾಚಾರ್ಯರು ಸಪ್ತಸ್ಕಂದಗತೋ ಲೋಕಾನ್ ಯೋ ವಿವರ್ತಿ ಮಹಾಬಲಃ ಇತಿ ಹರಿವಂಶೇಶು. ಇದೇ ವಿಷಯದಲ್ಲಿ ಸ್ಮೃತಿಯನ್ನು ಉಚ್ಚಾರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಏನಂತಾರ? ಸಪ್ತಸ್ಕಂದಗತೋ ವಾಯು, ಸಪ್ತಸ್ಕಂದಗತನಾದ 7 ಸ್ಕಂದಗಳು ಅಂದರೆ 7 ರೀತಿ, 7 ಹಂತದಲ್ಲಿ ಇದ್ದ ವಾಯು, 7 ಹಂತದಲ್ಲಿ ಇದ್ದ ವಾಯು. ಆ 7 ಹಂತದಲ್ಲಿದ್ದ ವಾಯು ಎಲ್ಲ ಲೋಕಗಳನ್ನು ಬಿಭರ್ತಿ ಧಾರಣೆ ಮಾಡಿದ್ದಾನೆ. ಮಹಾಬಲಃ, ಅವನ ತೋಳುಗಳಲ್ಲಿ ಎಂಥ ಬಲ ಇದೆ ಅಂದರೆ 7 ವಿಭಾಗವನ್ನು ಮಾಡಿಕೊಂಡು ಸಕಲ ಲೋಕಗಳನ್ನು ಧಾರಣೆ ಮಾಡಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅರ್ಥವಾಯಿತಾ ವಿಷಯ ಏನಂತ ಹೇಳಿ? ಇನ್ನು ಮುಂದೆ ನಚ ಅನತಿಪ್ರಶ್ನತ್ವ ಲೋಕಮಾತ್ರಸ್ಯ ಅಸ್ತಿ ಅಧಸ್ತನೇಶು ಚ ಉಪರಿತಂ ಲೋಕಾಃ ತಿಷ್ಠಂತಿ ನಚ ಮಾರುತಾಮೇಕೋ ಗಂಧರ್ವಲೋಕಾದ ಅಪರೋ ವಿದ್ಯತೆ ಅಂತ ತಿಳ್ಕೊಂಡು ಮತ್ತೊಂದು ಪ್ರಶ್ನೆ ಪ್ರಾರಂಭ ಆಗ್ತದೆ. ಈಗ ಅವರ ಪ್ರಶ್ನೆಗೆ ಅವರು ಮಾಡಿದ ವ್ಯಾಖ್ಯಾನದ ಮೇಲೆ ಪ್ರಶ್ನೆ ಮಾಡುತ್ತಾರೆ. ನಚ ಅನತಿಪ್ರಶ್ನತ್ವ ಲೋಕಮಾತ್ರಸ್ಯ ಅಸ್ತಿ. ಒಂದು ವೇಳೆ ಗಾರ್ಗಿ ಬ್ರಹ್ಮಲೋಕವು ಯಾರನ್ನಾಶ್ರಯಿಸಿಕೊಂಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಇದು ಪ್ರಶ್ನಿಸಲಾಗದೇ ಇದ್ದದ್ದು ಅಂತ ಯಾಕೆ ಉತ್ತರ ಕೊಡ್ತಿದ್ರು? ಏನು ಸಂಬಂಧ ಇಲ್ಲಲ್ಲ. ಲೋಕ ಯಾರನ್ನು ಆಶ್ರಯಿಸಿಕೊಂಡದ ಅಂತಂದ್ರೆ ಏನು ಇನ್ನೊಂದು ಮೇಲಿನ ಲೋಕದಲ್ಲಿ ಆಶ್ರಯಿಸಿಕೊಂಡದ ಅಂತ ಹೇಳಬೇಕಾಗಿತ್ತೆ ಹೊರತಾಗಿ ಅನತಿ ಪ್ರಶ್ನಾಂ ಈ ಪ್ರಶ್ನೆ ಕೇಳಬೇಡ ಅಂತ ಉತ್ತರ ಹೇಳಬಾರ್ದಾಗಿತ್ತು. ನಾನು ಆಗಲೇ ಹೇಳಿದ್ದೀನಿ ಅದನ್ನು, ಇಲ್ಲಿದೆ ವಾಕ್ಯ. ಅದು ವಾಕ್ಯ ನೋಡ್ಬಿಡ್ರಿ. ನಚ ಬಿಟ್ಬಿಡ್ರಿ. ಅನತಿ ಪ್ರಶ್ನತ್ವಂ ಪ್ರಶ್ನಿಸಲು ಅರ್ಹವಲ್ಲ ಎಂಬ ಮಾತು ಲೋಕ ಮಾತ್ರಸ್ಯ ಅಸ್ತಿ. ಕೇವಲ ಲೋಕದ ವಿಚಾರ ಇದ್ರೆ ಈ ಮಾತು ಯಾಕಂತಿದ್ರು ಯಾಜ್ಞವಲ್ಕ್ಯರು? ಅನ್ನಬಾರ್ದಾಗಿತ್ತು. ಯಾಕ? ಅಧಸ್ತನೇಶ್ಚ ಉಪರಿತನ ಲೋಕಾಃ ತಿಷ್ಠಂತಿ. ಕೆಳಗಿನ ಲೋಕಗಳಲ್ಲಿ ಮೇಲಿನ ಲೋಕಗಳು ಇದ್ದೇವ, ಇನ್ನು ಮೇಲೆ ಹೇಳ್ಕೊತ ಹೋಗ್ಬೇಕು. ಬ್ರಹ್ಮಲೋಕ ಮತ್ತೊಂದು ಲೋಕದಲ್ಲಿ, ಅದರ ಮೇಲೆ ಲೋಕ ಇನ್ನೊಂದು ಲೋಕದಲ್ಲಿ ಹೇಳಬೇಕಾಗಿತ್ತು ನಿಮ್ಮ ಪ್ರಕಾರ. ಅಂದ ಮೇಲೆ ಇಲ್ಲಿ ಕೇವಲ ಲೋಕದ ವಿಚಾರ ಬಂದೇ ಇಲ್ಲ. ಹೆಂಗೆ ಮತ್ತೊಮ್ಮೆ ನಿರ್ಧಾರ ಮಾಡಿದ್ರು? ಈಗ ಎಷ್ಟು ರೀತಿಯಿಂದ ಮಾಡಿಕೊಟ್ರು ಶ್ರೀಮದಾಚಾರ್ಯರು ನಿರ್ಧಾರ ಅಂದರೆ, ಒಂದು ಕೆಳಗಿನ ಲೋಕಗಳು ಮೇಲಿನ ಲೋಕಗಳನ್ನು ಆಶ್ರಯಿಸಿಕೊಳ್ಳುವುದಿಲ್ಲ, ಇದು ತಪ್ಪು, ಅಲ್ಲಿ ವ್ಯವಹಾರ ತಪ್ಪಿದ ಸೂರ್ಯ ಮತ್ತು ಚಂದ್ರಲೋಕಗಳು. ಎರಡನೆಯದ್ದು ವಾಯು ಗಂಧರ್ವನನ್ನು ಆಶ್ರಯಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ವಾಯುವೇ ಎಲ್ಲ ಲೋಕವನ್ನು ಆಶ್ರಯಿಸಿಕೊಂಡಿರ್ತಾನೆ. ನಂಬರ್ 3 ಮೂರನೇದ್ದೇನು ಅಂತಂದ್ರೆ ಯಾಜ್ಞವಲ್ಕ್ಯರು ಈ ಪ್ರಶ್ನೆ ಮಾಡಬೇಡ ಅಂತ ಯಾಕೆ ಹೇಳಬೇಕಾಗಿತ್ತು? ಲೋಕದ ಪ್ರಶ್ನೆಯಾಗಿದ್ರೆ ಅದರ ಮೇಲೆ ಇನ್ನೊಂದು ಲೋಕದ ಅಂತ ಹೇಳ್ಬೋದಾಗಿತ್ತು, ಅಥವಾ ಲೋಕ ಇಲ್ಲ ಮುಗೀತೆ ಅನ್ನಬೇಕಾಗಿತ್ತೆ ಹೊರತಾಗಿ ಪ್ರಶ್ನಿಸಬೇಡ ಅಂತ ಯಾಕೆ ಹೇಳಬೇಕಾಗಿತ್ತು? ಇದರಿಂದ ಏನು ತಿಳಿದು ಬರ್ತದೆ ಅಂದರೆ ಇದು ಕೇವಲ ಲೋಕದ ವಿಷಯ ಅಲ್ಲ ಅಂತ ತಿಳಿದು ಬರ್ತಕ್ಕಂಥದ್ದಾಗಿದೆ. ನೀವು ವಾಯು ಅಂತ ಅಂದುಕೊಳ್ಳಿ ಏನು ಮಾಡ್ಕೊಂಡ್ಬಿಟ್ರಿ? ವಾಯು ಅಂದ್ಕೊಳ್ಳಿ ಮುಖ್ಯ ಪ್ರಾಣದೇವ್ರನ್ನ ತಂದುಬಿಟ್ರಿ ನೀವು. ಯಾಕಂದ್ರೆ ನಿಮ್ಮ ಸದಾ ತಲೆ ಒಳಗೆ ವಾಯು ಶಬ್ದದಿಂದ ಮುಖ್ಯ ಪ್ರಾಣದೇವರು ಅಂತ ಬಂದ್ಬಿಟ್ಟಿರ್ತದೆ. ಆ ಮುಖ್ಯ ಪ್ರಾಣದೇವರು ಸಕಲ ಲೋಕಗಳನ್ನು ಧಾರಣ ಮಾಡಿರಲಿ, ನಾವು ಅವ್ರ ಬಗ್ಗೆ ಪ್ರಶ್ನೆ ಮಾಡೇ ಇಲ್ಲ. ಈ ಗಾರ್ಗಿ ಏನು ಕೇಳಲ್ಲ, ವಾಯು ಎಲ್ಲಿರ್ತಾನೆ? ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿರ್ತಾನಂತದಲ್ಲ. ಆ ವಾಯು ಶಬ್ದದಿಂದ ಮುಖ್ಯವಾಯುವನ್ನು ತಗೊಳ್ಬೇಡ್ರಿ. ಸರಿ ಬಿಡ್ರಿ, ಮುಖ್ಯವಾಯು ತಗೋ. ಇನ್ಯಾರು ತಗೋಬೇಕು ಅಂತ ಕೇಳಿದ್ರೆ 49 ಮಂದಿ ಮರುದೇವತೆಗಳಿದ್ದಾರಲ್ಲ, ಅದರಲ್ಲಿ ಯಾರೋ ಒಬ್ಬ ವಾಯುವನ್ನು ತಗೊಂಡ್ಬಿಟ್ರೆ ಆಯ್ತಲ್ಲ, ಆವಾಗ ಈ ಪ್ರಶ್ನೆಗೆ ಉತ್ತರಿಸಿದಂತೆ ಆಯ್ತಲ್ಲವೋ ಅಂತ ಮತ್ತೊಂದು ಅಂಶ ತಗೊಂಡ್ಬಂದ್ರಿಗೆ ಅವರು. ಏನು ಮಾಡಿದರು? ವಾಯು ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿಬಿಟ್ಟರೆ, ಮುಖ್ಯವಾಯು ಅಂತ ಅರ್ಥ ಮಾಡಿದರೆ ಆಗ ಅವರು ಎಲ್ಲ ಲೋಕಗಳನ್ನು ಧರಿಸಿದವರೇ ಹೊರತಾಗಿ ಅವರು ಇನ್ಯಾವ ಲೋಕದಲ್ಲಿ ಆಶ್ರಯ ಪಡೆದಿಲ್ಲ ಅಂತ ನೀವು ಹೇಳಿ ನಮಗೆ ಅಬ್ಜೆಕ್ಟ್ ಮಾಡ್ತಾ ಇದ್ರಿ.
ಇವಾಗ ನಾವೇನು ಮಾಡ್ತೀವಿ ಅಂದರೆ ವಾಯು ಶಬ್ದದಿಂದ 49 ಮಂದಿ ಮರುದೇವತೆಗಳಲ್ಲಿ ಯಾರೋ ಒಬ್ಬರು ಗಂಧರ್ವ ಲೋಕವನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಯಾಕೆ ಅರ್ಥ ಮಾಡಬಾರದು ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ನಚ ಮರುತಾಮೇ ಕೋಪಿ ಗಂಧರ್ವಲೋಕಾದವರೋ ವಿದ್ಯತೆ. ಯಾವ ಒಬ್ಬ ಗಂಧರ್ವನೂ ಯಾವ ಒಬ್ಬ ಮರುದೇವತೆಯೂ ಕೂಡ ಗಂಧರ್ವ ಲೋಕಕ್ಕಿಂತ ಕೆಳಗಿನವನು ಇಲ್ಲವೇ ಇಲ್ಲ. ಏನು ತಾರತಮ್ಯ ಸಿದ್ಧಾಂತ ರೀ ಶ್ರೀಮದಾಚಾರ್ಯದೆಲ್ಲರ. 49 ಮಂದಿ ಮರುದೇವತೆಗಳು ಕೂಡ ಗಂಧರ್ವರಿಗಿಂತ ಮೇಲೆ ಇದ್ದಾರೆ ಹೊರತಾಗಿ ಗಂಧರ್ವರಿಗಿಂತ ತೆಳಗಿಲ್ಲ. ಕ್ಲಾಸ್, ಚಾಪ್ಟರ್ ಕ್ಲೋಸ್. ಪ್ರಶ್ನೆಯ ವಾಯು ಶಬ್ದದಿಂದ ಇನ್ನೊಬ್ಬರನ್ನು ತಗೊಳಿಕೆ ಬರೋದಿಲ್ಲ ನಿಮ್ಗೆ ಮೊದಲೇದು. ಮುಖ್ಯ ವಾಯುದೇವರು ಬರೋದಿಲ್ಲ ಅಂತ ಸಮರ್ಥನೆ ಮಾಡಿದ್ವಿ. ಅವಾಂತರ ವಾಯುವನ್ನು ತಗೊಳ್ತೀವಿ ನಾವು. ಯಾರನ್ನು ತಗೋತೀವಿ? 49 ಮಂದಿಗಳಲ್ಲಿ ಯಾರಾದ್ರೂ ಒಬ್ಬರನ್ನು ತಗೊಳ್ತೀವಿ? ನೋ ಚಾನ್ಸ್. ಯಾಕೆ? 49 ಮಂದಿ ಮರುದೇವತೆಗಳಲ್ಲಿ ಯಾರೊಬ್ಬರೂ ಕೂಡ ಗಂಧರ್ವರನ್ನು ಆಶ್ರಯಿಸಿಕೊಂಡಿರುವಂತಹದ್ದು ಕಂಡಿಲ್ಲ. ಹಾಗಾಗಿ ಪರರು ಮಾಡಿದ ವ್ಯಾಖ್ಯಾನವು ಅಸಮಂಜಸ, ಅಸಮರ್ಪಕ ಅನ್ನುವುದನ್ನು ಸಮರ್ಥನೆ ಮಾಡಿ ಇಷ್ಟಕ್ಕೆ ಈಗ ಏನು ಮಾಡ್ಲಿಕ್ಕತ್ತಾರ? ವ್ಯಾಖ್ಯಾನವನ್ನು ಪ್ರಮಾಣೋದಾಹರಣ ಪೂರ್ವಕವಾಗಿ ಬ್ರಹ್ಮಾಂಡ ಪುರಾಣ ಮಹಾಭಾರತವನ್ನು ಉದಾಹರಣೆ ಮಾಡಿ ನಾವು ಹೇಳಿದ ಅರ್ಥ ಅತ್ಯಂತ ಸರಿಯಾದದ್ದು ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.